ಇಬ್ಬರು ವೇದಿಕೆಗೆ ಬನ್ನಿ. ಅವರೆಲ್ಲರ ಪರವಾಗಿ ನೀವು ಇಲ್ಲಿಬ್ಬರು ವೇದಿಕೆಗೆ ಬನ್ನಿ. ನಿಮ್ಮ ಹಂತದಲ್ಲಿ ನಿಮ್ಮಲ್ಲಿ ದೊಡ್ಡವರು ಅಥವಾ ನಿಮ್ಮ ಜೊತೆಯಲ್ಲಿ ಯಾರು ಬರಬೇಕು, ಗ್ರಾಮೀಣ ಭಾಗದಿಂದಲೂ ಬಂದಿದ್ದೀರಾ, ನೀವು ವೇದಿಕೆಗೆ ಬನ್ನಿ. ವೇದಿಕೆ ಅಂತ ನಾವು ಇದನ್ನ ನೋಡ್ತಾ ಇಲ್ಲ. ಇದು ಪ್ರತಿಯೊಬ್ಬ KGF ಸಂಘಟನೆಯ ಕೂಗಾಗಿ ಮತ್ತು KGFನಲ್ಲಿ ಬಹಳ ವರ್ಷಗಳ ಕಾಲ ಡಾಕ್ಟರ್ BR ಅಂಬೇಡ್ಕರ್ ಅವರು, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ದೇಶಕ್ಕೆ ಬೆಳಕು ಇಡೀ ದೇಶದ ಜ್ಞಾನ, ಜಗತ್ತಿಗೆ ತನ್ನನ್ನೇ ಅಣತೆ ಆಗಿ ದೀಪವಾಗಿ ದಾರೆ ಎಳೆದಿರುವಂತ ಮಹಾತ್ಮರ ಒಂದು ಪ್ರತಿಮೆ ಅನಾವರಣವನ್ನ ಹೇಗೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಅಭಿಪ್ರಾಯ, ಅವರ ಭಾವನೆಗಳಿಗೆ ಗೌರವವನ್ನು ಕೊಟ್ಟು ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ದೂರದೃಷ್ಟಿಯಿಂದ ಕೆಲಸ ಮಾಡುವಂತ ಒಂದು ಇದು ವೇದಿಕೆ. ಜಗತ್ತು ವಿದ್ಯೆಗೆ ಸಮಾನತೆಯನ್ನ ಕೊಡ್ತಾ ಇರಲಿಲ್ಲ, ವಿದ್ಯೆಯ ಮಹತ್ವವನ್ನ ಅರಿಲಿಲ್ಲ. ಅದಾದ್ಮೇಲೆ ಭೇದ ಭಾವಗಳು, ಧರ್ಮ, ಮೌಢ್ಯ, ಆಚಾರ ಇಂಥವೆಲ್ಲ ಭಾರತ ದೇಶದಲ್ಲಿ ತುಂಬಿ ತುಳುಕ್ತಾ ಇದ್ದಾಗ ಪ್ರತಿಯೊಬ್ಬರ ಮಾನವನ ಜೀವನ ಎಷ್ಟು ಅರ್ಥಪೂರ್ಣವಾಗಿರ್ಬೇಕು ಅನ್ನುವಂಥ ದೂರದೃಷ್ಟಿ ಇಟ್ಕೊಂಡು ಒಂದು ಸಮಾಜದ ನಾಯಕರಾಗಿ ಬೆಳಿಲಿಲ್ಲ, ಒಂದು ಜಾತಿ ಧರ್ಮಕ್ಕೆ ತಮ್ಮನ್ನು ಅವರು ಸೀಮಿತ ಮಾಡಿಕೊಳ್ಳಿಲ್ಲ. ಒಂದು ಜಾತಿಯಿಂದ ಬಂದಿದ್ದೀನಿ, ಒಂದು ಧರ್ಮಕ್ಕೆ ಮಾತ್ರ ನಾನು ಸೀಮಿತ ಆಗ್ತೀನಿ ಅನ್ನಲಿಲ್ಲ. ಇಡೀ ಜಗತ್ತಿಗೆ ಬೆಳಕಾಗ್ತಾರೆ. ಜ್ಞಾನದ ಆರಾಧನೆ ಮಾಡುವಂತ ಜ್ಯೋತಿಯಾಗಿ ಪ್ರಜ್ವಲಿಸ್ತಾರೆ. ಯಾವ ರೀತಿ ಅಂದ್ರೆ ಪ್ರತಿಯೊಬ್ಬರು ತಮಗೆ ಕಷ್ಟ ಬಂದಾಗ ತಮ್ಮ ಧ್ವನಿಯಾಗಿ ನಿಲ್ಲೋ ಅಂತ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡುವಂತ ಮಹಾತ್ಮರಾಗ್ತಾರೆ, ವಿಶ್ವ ಮಾನವರ. ಅವರನ್ನು ನಾವು ನಡ್ಕೊಳ್ಳೋ ಹಾಗೆ ನಮ್ಮ ದೂರದೃಷ್ಟಿ ಇರಬೇಕು. ಎಲ್ಲೂ ಇಂತಹ ಕಾರ್ಯಕ್ರಮಗಳು ಯಾವ ರೀತಿ ಮಾಡಿದೀವಿ ಅಂತ ನೋಡಿದಾಗ ನಿಮ್ಮ ಮಾರ್ಗದರ್ಶನ ಮಾದರಿಯಾಗಿ ತಗೋಬೇಕು. ಅದಕ್ಕೆ ನನ್ನ ಹೆಜ್ಜೆಯಲ್ಲೂ ಕೂಡ ಎಲ್ಲೂ ದುಡುಕೋ ಅಂತ ಅವಕಾಶ ಕೂಡ ಸಿಗಬಾರ್ದು. ನಾವು ದುಡುಕಿ ನಡೆಯೋದು, ದುಡುಕಿ ಮಾತಾಡೋದು ಎಷ್ಟೋ ಒಂದೊಂದ್ಸತಿ ಗೊಂದಲಗಳಿಗೆ ತಗೊಂಡ್ಬಂದು ನಿಲ್ಲಿಸುತ್ತೆ. ಅಂತ ವೇದಿಕೆ ಯಾವತ್ತೂ ಆಗಬಾರ್ದು. ಅಂತಹ ಮಹಾಪುರುಷರ, ಅಂತಹ ಮಹಾನ್ ಸಾಧಕರ ಒಂದು ಚಿಂತನೆ, ಆಲೋಚನೆ ನಾವು ಬಹಳ ಗೌರವವಾಗಿ ಹೇಗೆ ಮಾಡಿದೀವಿ ಅನ್ನುವಂಥದ್ದನ್ನು ತುಂಬಾ ಮುಖ್ಯ ಆಗುತ್ತೆ. ಇದು ಬಹಳ ವರ್ಷಗಳ ಯೋಜನೆಯಾಗಿತ್ತು, ಆದರೆ ಸಕಾಲಕ್ಕೆ ಅದನ್ನ ಪರಿಪೂರ್ಣಗೊಳಿಸ್ಲಿಕ್ಕೆ ಆಗಲಿಲ್ಲ. ಒಂದು ಒಳ್ಳೆ ದಿನ, ಆ ದಿನ 5th ಡೇ ಅನ್ಕೊಂಡಿದ್ದೀವಿ. 6th of this month, ಆಗಸ್ಟ್ 5ನೇ ತಾರೀಕು ನಾವು ಇದನ್ನ ಮಾಡಬೇಕು ಅಂತ ಒಂದು ಸಂಕಲ್ಪ ಇದೆ. ನಿಮ್ಮ ಅಭಿಪ್ರಾಯ ಇನ್ನೇನು, ನಮ್ಮ ಉದ್ದೇಶ ಏನೂ ಇಲ್ಲ. ಅವ್ರದ್ದು ಮೊದಲನೇ ಆ ಪ್ರತಿಮೆ ಅನಾವರಣ ಮಾಡುವಾಗ ಹೇಗಿರಬೇಕು ಅಂತ ದೃಷ್ಟಿಕೋನ, ದೂರದೃಷ್ಟಿ ನಿಮಗಿದೆ. ಏನಾದರೂ ಬೇರೆ ವಿಚಾರಗಳಿದೆಯಾ, ನಾವದನ್ನ ಪರಿಪಾಲನೆ ಮಾಡಬೇಕಾ, ಯಾವ ದೃಷ್ಟಿಕೋನದಿಂದ ಮಾಡಬೇಕು, ಏನೂ ಯಾವುದೇ ಒಂದು ವಿಚಾರಕ್ಕೆ ಲೋಪದೋಷ ಆಗಬಾರ್ದು, ಚರ್ಚೆ ಆಗಬಾರ್ದು ಅನ್ನೋಂಥದ್ರಿಂದ ಅವರಿಗೆ ಯಾವುದೇ ಒಂದು ಗೌರವದಲ್ಲಿ ಒಂದು ಚೂರಷ್ಟು ಕೂಡ ಅವರಿಗೆ ನಾವು ಇದನ್ನ ಎಷ್ಟು ಗೌರವವಾಗಿ ಮಾಡಿದ್ದಾರೆ KGF ಜನತೆ ಅಂತ ಬರಬೇಕು. ಇದಾದ್ಮೇಲೆ ನಾನು ಎಲ್ಲಿದ್ದೀನಿ, ಯಾವ ಕಡೆ ಇದ್ದೀನಿ, ನನ್ನನ್ನು ಎಲ್ಲಿ ಗುರುತಿಸ್ಕೋಬೇಕು, ಅದೆಲ್ಲ ಆಮೇಲೆ. ಪ್ರತಿಯೊಬ್ಬರು ಬರ್ತಾರೆ, ವೆಲ್ ಎಜುಕೇಟೆಡ್ ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ, ಸಂಘಟನೆಯವರು ಬರ್ತಾರೆ, ರೈತರ ಪರವರು ಬರ್ತಾರೆ, ಅಧಿಕಾರಿಗಳು ಜವಾಬ್ದಾರಿ ಆಗಿರ್ತಾರೆ. ನನ್ನ ಆದಿಯಿಂದ ಪ್ರತಿಯೊಬ್ಬರ ಇದು ಜವಾಬ್ದಾರಿ, ಕರ್ತವ್ಯ ಅಂತ ಮಾಡೋಣ ಅಂತ ನನ್ನ ಅಭಿಪ್ರಾಯ. ನಿಮಗೂ ಕೂಡ ಯಾವ ಸಲಹೆ ಸೂಚನೆಗಳನ್ನ ನನಗೆ ಕೊಡ್ತೀರಾ, ಕೊಡಿ, ಅದನ್ನ ಬಹಳ ಗೌರವವಾಗಿ ಸ್ವೀಕರಿಸ್ತೀನಿ. ಇಲ್ಲ ಅಲ್ಲ, ಎಲ್ಲೂ ಕೂಡ ನಾವು ಅಂತ ಗಣ್ಯ ವ್ಯಕ್ತಿ, ಮಹಾನ್ ಪುರುಷರು ಒಂದು ವೇದಿಕೆಗಲ್ಲ, ಲಕ್ಷಾಂತರ ವೇದಿಕೆಗೆ, ನಮ್ಮ ದೇಶಕ್ಕೆ ಅಲ್ಲ ಎಷ್ಟೋ ದೇಶಗಳಿಗೆ ಮಾದರಿಯಾಗಿರುವಂಥ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅಷ್ಟು ಸಭ್ಯರು, ವಿದ್ಯಾವಂತರಿಗೆ ಎಷ್ಟು ಗೌರವ ಕೊಡೋಕ್ಕಾಗತ್ತೆ.
ಸಮಾಜಕ್ಕೆ ಒಂದು ಕಣ್ಣಾಗಿರೋರಿಗೆ, ಬೆಳಕಾಗಿರೋರಿಗೆ ಎಷ್ಟು ಗೌರವ ಕೊಡೋಕ್ಕಾಗತ್ತೆ, ಆ ರೀತಿಯಾಗಿ ಅದನ್ನು ಮಾಡಬೇಕು. ನನ್ನ ಒಂದೇ ಅಭಿಪ್ರಾಯ ಆದರೆ ತಪ್ಪಾಗುತ್ತೆ. ನಿಮ್ಮೆಲ್ಲರ ಮಾರ್ಗದರ್ಶನ ತಗೊಂಡಾಗ ಮಾತ್ರ ನಾವು ಸರಿಯಾದ ರೀತಿ ಹೆಜ್ಜೆ ಇಡೋಕ್ಕೆ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ. ನೀವೆಲ್ಲರೂ ಕೂಡ ಇವತ್ತು ಹೃದಯ ತುಂಬಿ ಅಭಿಮಾನದಿಂದ ಬಂದಿದ್ದಾರೆ. ನಿಮ್ಮನ್ನು ನೋಡಿದಾಗೆ ಅರ್ಥ ಆಗುತ್ತೆ. ಯಾರೋ ಕರೆದ್ರೂ ಅದರಿಂದ ಬಂದಿರೋದಲ್ಲ. ಅದು ಪ್ರತಿಯೊಬ್ಬರ ಅಭಿಪ್ರಾಯ, ಅಭಿಮಾನ, ಆ ಗೌರವ, ಪ್ರೀತಿ ನಿಮ್ಮಲ್ಲಿ ಎದ್ದು ಕಾಣ್ತಾ ಇದೆ. ಸೊ ಇದೆಲ್ಲ ನಮ್ಮೆಲ್ಲರ ಕಾರ್ಯಕ್ರಮ, ನಮ್ಮೆಲ್ಲರದು. ನಾವೆಲ್ಲೇ ಒಂದು ಹತ್ರ ವೇದಿಕೆಯಲ್ಲಿ ಗೌರವ ತೋರಿಸ್ತಾ ಇದ್ದೀವಿ ಅಂದರೆ ಇಡೀ KGF ಜನ ನಾವು ಗೌರವದಿಂದ ನಡ್ಕೋತಾ ಇದ್ದೀವಿ ಅನ್ನುವಂಥ ವೇದಿಕೆ ಇದಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ, ನಾನು ಭಾವಿಸಿದ್ದೀನಿ. ಯಾವುದೇ ಪ್ರಯತ್ನ ಒಂದು ಶಾಸಕರು ಮಾಡಿದಾಗ ಆ ಕ್ಷೇತ್ರದ ಯಾರು ಗೌರವ ಆಗಿರುವಂಥವ್ರು, ಸಂಘಟನೆಯವರು, ವಿದ್ಯಾರ್ಥಿಗಳು, ವಿದ್ಯಾವಂತರು, ರೈತರು, ಬಡವರು, ಸಮಾಜ ಪರ ಕಳಕಳಿ ಇರುವಂಥವ್ರು ನನಗೆ ಶಕ್ತಿ ಆಗಿದ್ದಾರೆ, ಆಶೀರ್ವಾದ ಆಗಿದ್ದಾರೆ, ನನ್ನ ಜವಾಬ್ದಾರಿ ಅದು, ಕರ್ತವ್ಯ ಅದು ಅಂತ ನಾನು ಎಲ್ಲೂ ಮೈ ಮರೆಯದೆ ಕೆಲಸ ಮಾಡಬೇಕು ಅಂತ ಪ್ರತಿ ಕ್ಷಣ ನನಗೆ ಅದು ಪಾಠ ಆಗಬೇಕು. ಆ ಒಂದು ದೃಷ್ಟಿಕೋನದಿಂದ ಇವತ್ತು ಕರೆದಿದ್ದೀನಿ. ನಿಮಗೆ ಆದದ ಒಂದು ಸ್ವತಂತ್ರತೆ ಇದೆ, ನಿಮಗೆ ಆದದ ಒಂದು ಭಾವನೆಗಳಿರುತ್ತೆ, ನಿಮಗೆ ಆದದ ಒಂದು ಆಲೋಚನೆ ಇರುತ್ತೆ. ಅದನ್ನು ವ್ಯಕ್ತಪಡಿಸುವಂಥ ಇದು ವೇದಿಕೆಯೂ ಆಗಬೇಕು, ಸರಿಪಡಿಸ್ಕೊಂಡು ಹೋಗಬೇಕು. ಎಲ್ಲ ವಿಚಾರದಲ್ಲಿ ನಾನು ಮೇಧಾವಿ ಅಂದರೆ ತಪ್ಪಾಗುತ್ತೆ, ಎಲ್ಲ ವಿಚಾರನೂ ನನಗೆ ಗೊತ್ತಿದೆ ಅಂದರೆ ಇನ್ನೂ ತಪ್ಪಾಗುತ್ತೆ. ಇಲ್ಲ, ನಾನು ತಿಳ್ಕೊಂಡು, ನಾನು ಅರ್ಥ ಮಾಡಿಕೊಂಡು ನನ್ನ ಕರ್ತವ್ಯವನ್ನು ನಡೆಸ್ತೀನಿ, ಜವಾಬ್ದಾರಿಯಿಂದ ನಡ್ಕೊತೀನಿ ಅಂದಾಗ ಮಾತ್ರ ನನಗೂ ಕೂಡ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಅದು ಒಳ್ಳೆ ಕೆಲಸ ಆಗಿ ಸಮಾಜಕ್ಕೆ ಕಾಣುತ್ತೆ, ಸಮಾಜದ ಕಣ್ಮುಂದೆ ಕಾಣುತ್ತೆ, ಎದ್ದು ಕಾಣುತ್ತೆ. ಇದು ಒಂದು ನಾವು ನಡೆದು ಬರುವಂಥ ದಾರಿ ಆಗಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಪ್ರೀತಿಯಿಂದ, ಗೌರವದಿಂದ, ಬಹಳ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮ. ಎಲ್ಲರನ್ನೂ ಪ್ರೀತಿಯಿಂದ ಗೌರವಿಸ್ತಾ, ಸ್ವಾಗತಿಸ್ತಾ, ಇದನ್ನು ಹೇಗೆ ಮಾಡೋಣ ಅನ್ನೋವಂಥದ್ದು ನಿಮಗೆ ಅಭಿಪ್ರಾಯ ಇದ್ದರೆ ನಿಮಗೆ ಈ ವೇದಿಕೆಯಲ್ಲಿ ನೀವು ಹಂಚ್ಕೋಬೇಕು ಗೌರವವಾಗಿ ಅಂತ ನನ್ನ ಮನಸ್ಸಿಂದ ಇವತ್ತು ನಾನೊಬ್ಬ ಶಾಸಕಳಾಗಿ ಮಾತಾಡ್ತಾ ಇಲ್ಲ, ನಾನು ನಿಮ್ಮಲ್ಲಿ ಒಬ್ಬಳಾಗಿ ನನ್ನ ಭಾವನೆಗಳನ್ನು ಹಂಚ್ಕೊಂಡಿದ್ದೀನಿ. ಅದಕ್ಕೆ ಬೆಲೆ ಕೊಡ್ತೀರಾ, ಗೌರವಿಸ್ತೀರಾ ಅಂತ ನಾನು ನಿಮ್ಮಲ್ಲಿ ಒಬ್ಬಳಾಗಿ ನಿಮ್ಮನ್ನು ಸದಾಕಾಲ ಗೌರವಿಸೋಳು, ಆರಾಧಿಸೋಳು ಅಂತ ಹೇಳ್ತಾ ನಿಮಗೆ ನಿಮ್ಮ ಈ ವೇದಿಕೆಗೆ ಮತ್ತು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸ್ತಾ ಧನ್ಯವಾದಗಳನ್ನು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯ ಪ್ರತಿಷ್ಠಾಪನೆ ವಿಚಾರದಲ್ಲಿ ಪ್ರಾಸ್ತಾವಿಕವಾಗಿ ಈ ಕಾರ್ಯಕ್ರಮ ಹೇಗಿರಬೇಕು, ಏನೆಲ್ಲ ನಮ್ಮ ಆದ್ಯತೆಗಳು, ಆ ಕಾರ್ಯಕ್ರಮದ ರೂಪುರೇಷೆಗಳು ಹೇಗಿರಬೇಕು ಅಂತಕ್ಕಂಥ ಮಾತನ್ನು ಮೇಡಮ್ನವರು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಪ್ರಸ್ತಾಪಿಸಿದ್ದಾರೆ. ತಾವೆಲ್ಲರೂ ಕೂಡ ಸಲಹೆ ಸೂಚನೆಗಳನ್ನು ನೀಡಬೇಕು. ಆಗಸ್ಟ್ 5ಕ್ಕೆ ಅಂತ ಶಾಸಕರು ಅದನ್ನು ಹೇಳಿದ್ದಾರೆ. ಸೊ ಅದಕ್ಕೆ ಪೂರಕವಾಗಿ ಅಥವಾ ತಾವೇನಾದರೂ ಬೇರೆ ಏನಾದರೂ ಹೇಳೋ ಥರ ಇದ್ದರೆ ಅದರ ಬಗ್ಗೆ ತಾವು ಮಾಹಿತಿಯನ್ನು ಹಂಚ್ಕೋಬೇಕು ಅಂತ ಎಲ್ಲರಲ್ಲೂ ಕೂಡ ಮನವಿ ಮಾಡ್ತೀವಿ. ಯಾರು ಬೇಕಾದರೂ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು ಅಂತ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಜ್ಞಾನ ಭಂಡಾರ ಅಂತ ಒಂದು ಆಲೋಚನೆ ಮಾಡ್ತಾ ಇದ್ದೀವಿ. ಅದು ಸರ್ಕಾರದ ಒಂದು ಪರಿಕಲ್ಪನೆ ಅಲ್ಲ, ನಾವೇ KGF ಕ್ಷೇತ್ರಕ್ಕೆ ಒಂದು ಕೊಡುಗೆ ಆಗಿ ಕೊಡಬೇಕು ಅನ್ನುವಂಥ ಒಂದು ದೂರದೃಷ್ಟಿ. ಅದರ ಜೊತೆಯಲ್ಲೂ ಕೂಡ ಅಲ್ಲಿ ನಾನು ಏನಾದರೂ ಅಲ್ಲಿ ಯಾವುದೇ ಒಂದು ದೂರದೃಷ್ಟಿಯಿಂದ ಕಾರ್ಯಕ್ರಮ ಅಥವಾ ಅಲ್ಲಿರುವಂಥದ್ದು ನಾವು ಏನು ಮಾಡ್ತಾ ಇದ್ದೀವಿ, ಅಂಬೇಡ್ಕರ್ ನಾಲೆಡ್ಜ್ ಪಾರ್ಕ್ ಅನ್ನುವಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ದೇಗುಲ ಆಗಬೇಕು, ಜ್ಞಾನ ದೇಗುಲ ಆಗಬೇಕಂತ ಅಲ್ಲಿ ಕೂಡ ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಮನಸ್ಸಿಗೆ ಏನು ಒಳ್ಳೇದು ಅನಿಸುತ್ತೆ, ನನಗೆ ಗೊತ್ತಿಲ್ಲ ಅಥವಾ ನನಗದನ್ನು ಅರ್ಥ ಮಾಡಿಸ್ಬೇಕನ್ಸುತ್ತೆ, ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ನಿಮ್ಮ ಏನು ಅಭಿಪ್ರಾಯ ಬಂದಿದೆ ಅನ್ನುವಂಥದ್ದನ್ನು ಹೇಳೋವಂಥವ್ರಾಗಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿ ಆ ದೇಗುಲಕ್ಕೆ ಕಾಲಿಡಬೇಕು. ಪ್ರತಿಯೊಬ್ಬರ ವಿದ್ಯಾರ್ಥಿಯ ಜೀವನದ ದಿಕ್ಸೂಚಿ ಆಗಬೇಕಂದ್ರೆ ಅದಕ್ಕೆ ಅವರು ಅಲ್ಲಿ ಆ ಜಾಗಕ್ಕೆ ಬಂದಾಗ, ಯಾವುದೇ ಒಬ್ಬ ವಿದ್ಯಾರ್ಥಿ ಆ ಜಾಗಕ್ಕೆ ಬಂದಾಗ ಅವರಿಗೆ ಒಂದು ಗೌರವ ಅನಿಸ್ಬೇಕು. ನಾನು ಎಂಥ ಜಾಗಕ್ಕೆ ಬಂದಿದ್ದೀನಿ, ನಾನು ಜೀವನದಲ್ಲಿ ಇನ್ನೇನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ಆ ಜಾಗ, ಆ ಜ್ಞಾನ ಭಂಡಾರ ಅಂತ ನಾವೇನು ಅಲ್ಲಿ ನಾಲೆಡ್ಜ್ ಪಾರ್ಕ್ನ ನಾವು ಮಾಡ್ತಾ ಇದ್ದೀವಿ, ಅದು ಅವರ ಜೀವನದ ಜಗತ್ತಿಗೆ ಒಂದು ಒಳ್ಳೆ ಮೆಸೇಜನ್ನು ಕೊಡಬೇಕಂತ ಮಾಡ್ತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲಿ ಅದನ್ನು ಮಾಡೋವಂಥ ಪ್ರಯತ್ನ ಯಾರೂ ಮಾಡಿಲ್ಲ. ನಾವು KGFಲ್ಲಿ ಭಾಳ ವಿಭಿನ್ನವಾಗಿ ಮಾಡ್ತಾ ಇರೋವಂಥ ಪರಿಕಲ್ಪನೆ ಅದು, ದೂರದೃಷ್ಟಿನೂ ಕೂಡ ಇದೆ.
ಅದಕ್ಕೂ ಕೂಡ ನಿಮ್ಮ ಸಲಹೆ ಸೂಚನೆ ಇವತ್ತಲ್ಲ ಅಂದರೆ ಇನ್ನೊಂದು ದಿನಗಳಲ್ಲಿ ನೀವು ತಿಳಿಸುವಂಥ ಪ್ರಯತ್ನ ಮಾಡಿ. ಬಹಳ ವಿಭಿನ್ನವಾಗಿ ಅದು ಬರ್ತಾ ಇದೆ. ಮೊದಲನೇ ಸ್ಟೇಜ್ ಅದು ಕಂಪ್ಲೀಟ್ ಆಗಿದೆ. ಬಹಳ ಜನ ವಿದ್ಯಾವಂತರು, ಪ್ರೊಫೆಸರ್ಸು, ರಿಸರ್ಚ್ ನಾಲೆಡ್ಜ್ ಇರೋವಂಥವ್ರು ಬಂದು ಸದಾಕಾಲ ಅದ್ರ ಬಗ್ಗೆ ತಿಳ್ಕೊಂಡು ಮಾಹಿತಿಯನ್ನು ತಗೊಳ್ಳೋವಂಥ ಪ್ರಯತ್ನ ಮಾಡ್ತಾರೆ. ನೀವೆಲ್ಲ ಭಾಳ ಪ್ರೀತಿ ಅಭಿಮಾನದಿಂದ ಎಲ್ಲ ಸಂದರ್ಭದಲ್ಲೂ ಸಡಗರದಿಂದ ಕಾರ್ಯಕ್ರಮಗಳನ್ನ ಭಾಳ ಉತ್ಸಾಹದಲ್ಲಿ ಮಾಡ್ತಾ ಇರ್ತೀರ. ನಿಮ್ಮದು ಚಿಕ್ಕ ಚಿಕ್ಕ ಸಲಹೆ ಕೊಟ್ಟರೆ ನನ್ನ ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆದರೂ ನಮ್ಮೆಲ್ಲರಿಗಿಂತ ಜಾಸ್ತಿ ಏನಾದರೂ ಒಳ್ಳೆಯದಾಗುತ್ತೆ ಅಂದರೆ ಪ್ರತಿ ವಿದ್ಯಾರ್ಥಿಗೂ ಅದು ಒಂದು ಜ್ಞಾನ ದೇಗುಲ ಆಗುತ್ತೆ, ಭವಿಷ್ಯವನ್ನು ಕಟ್ಟುವಂಥ ದೇಗುಲ ಆಗುತ್ತೆ. ನಮ್ಮ ಇಡೀ ಜಿಲ್ಲೆಗೋ ಅಥವಾ ಮಾದರಿ ಆಗಿರುತ್ತೆ. ಬೇರೆ ಎಲ್ಲದಕ್ಕಿಂತ ನೋಡಿದಾಗ ಇದೊಂದು ಮಾದರಿ ಆಗಿರುವಂಥ ಎಷ್ಟೋ ವಿಚಾರಗಳು ಜ್ಞಾನದ ಅಭಿವೃದ್ಧಿ ಆಗುವಂಥ ಒಂದು ಜಾಗ ಅದಾಗುತ್ತೆ. ಅದನ್ನು ಪ್ರೀತಿಯಿಂದ ಭಾಳ ಅಭಿಮಾನದಿಂದ ನನಗೆ ಈ ಕ್ಷೇತ್ರಕ್ಕೆ ಏನು ಅಭಿಮಾನ ಗೌರವ ಉಳಿಸ್ಕೊಂಡಿದ್ದೀನಿ ಅದನ್ನೆಲ್ಲ ಶಕ್ತಿ ಮಾಡಿ ಆ ಒಂದು ಅಂಬೇಡ್ಕರ್ ಅವರ ಜ್ಞಾನ ದೇಗುಲವನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿ ಯಾವ ಥರ ಇರಬೇಕು, ಅವರ ಪುತ್ಥಳಿ ಹೇಗಿರಬೇಕು, ಆ ಥರದ್ದು ಏನಾದರೂ ಇದ್ರು ಅಲ್ಲಿ ಅವನ್ನೆಲ್ಲ ಮಾಡುವಂಥ ಪ್ರಯತ್ನದಲ್ಲೇ ನಾನು ಕೂಡ ಇದ್ದೀನಿ. ಅದಕ್ಕೂ ಕೂಡ ನಿಮ್ಮ ಸಲಹೆ ಸೂಚನೆಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಇವತ್ತಲ್ಲ ಇನ್ನೊಂದು ದಿನ, ಇವತ್ತದು ಈ ಕಾರ್ಯಕ್ರಮಕ್ಕೆ ಸೀಮಿತವಾಗಿ ಮಾತಾಡಿ. ಎಲ್ಲರ ಅಭಿಪ್ರಾಯವನ್ನು ದಯವಿಟ್ಟು ನಾನು ವೇದಿಕೆ ಮೇಲೆ ಬಂದಿದ್ದೀನಿ ಅಂತಲ್ಲ, ನಾನು ಕೆಳಗಡೆ ಬಂದ್ಬಿಡ್ತೀನಿ. ಬೇಕಾದರೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿದ್ರೆ ಮುಂದಿನ ಇದು MLA ಮಕ್ನೂರು 5ನೇ ತಾರೀಕು ಅಂತ ಒಂದು ದಿನಾಂಕವನ್ನು ಗೊತ್ತುಪಡಿಸಿದ್ದಾರೆ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರೆ ಆಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಆ ದಿನ ಮಾಡೋದಾ ಏನು ಅನ್ನೋದನ್ನ ತೀರ್ಮಾನ ಮಾಡಿ. 5ನೇ ತಾರೀಕು ಪರ್ಟಿಕ್ಯುಲರ್ ಯಾಕೆ ಡೇಟ್ ಫಿಕ್ಸ್ ಮಾಡಿದ್ದೀರಾ ಅಂತ ತಿಳ್ಕೊಬೇಕು. ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಈ ಸಭೆಯ ಅಧ್ಯಕ್ಷರು ಮತ್ತು ನಮ್ಮ ಕ್ಷೇತ್ರದ ಶಾಸಕರವರೇ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಗಣ್ಯ ವ್ಯಕ್ತಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯನ್ನು ಹೊಸದಾಗಿ ತಯಾರಿ ಮಾಡಿ ಅದನ್ನು ಅನ್ವೈಲಿಂಗ್ ಮಾಡುವುದರಲ್ಲಿ ನಾವು ಎಷ್ಟು ಮಟ್ಟಿಗೆ ಸಂತೋಷವಾಗಿ ಹೇಳ್ತಾ ಇದ್ರೆ ಅಷ್ಟು ಮಟ್ಟಿಗೆ ಸಂತೋಷವಾಗಿ ನಮ್ಮ ಸೇವ್ KGF ಯುನೈಟೆಡ್ ಫ್ರಂಟ್ ವತಿಯಿಂದ ನಮ್ಮ ಸಂಪೂರ್ಣ ಬೆಂಬಲ ಅದಕ್ಕಿದೆ. ಇಲ್ಲಿ KGF ಅಂತ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವ ಆ ಹೆಸರಿಗೆ ಇಂಥ ಭೀಮ್ ಅನ್ನುವ ಆ ಘೋಷಣೆಗೆ ಇರತಕ್ಕಂಥ ಬಲ ಈ KGFನ ಚರಿತ್ರೆಯಲ್ಲಿ ಬೇರೆ ಮಾಡೋಕ್ಕಾಗಲ್ಲ. ಆದ್ದರಿಂದ ನಮ್ಮ ಬೇಡಿಕೆ ಏನಿತ್ತು ಆಗಸ್ಟ್ 15 ಒಳಗೆ ಅದನ್ನು ಅನ್ವೈಲಿಂಗ್ ಮಾಡಬೇಕು ಅನ್ನುವ ಒಂದು ರಿಕ್ವೆಸ್ಟ್ ಇತ್ತು. ತಾವು ಒಂದು ದಿನಾಂಕವನ್ನು ನಿಗದಿ ಮಾಡಿದ್ದೀರಿ, ಅದರಲ್ಲಿ ನಮಗೇನು ಅಭ್ಯಂತರ ಇಲ್ಲ. ಯಾವತ್ತಾದರೂ ಅದನ್ನು ಮಾಡಬಹುದು. ಬಿಫೋರ್ ಆಗಸ್ಟ್ 15 ಮಾಡಬೇಕನ್ನುವ ಬೇಡಿಕೆ ಇತ್ತು. ಅದರ ಒಳಗೆ ಮಾಡೋದರಿಂದ ಅದರಲ್ಲಿ ಏನು ಇಲ್ಲ. ಮತ್ತೆ ಒಂದು ಪ್ರೋಟೋಕಾಲ್ ಸಿಸ್ಟಮ್ ಏನಿದೆಯೋ ಅದು ಖಂಡಿತವಾಗಿ ಅಧ್ಯಕ್ಷರು ಪಾಲನೆ ಮಾಡುತ್ತಾರೆ ಅನ್ನುವ ನಂಬಿಕೆ ನನಗಿದೆ. ಯಾಕಂದರೆ ನಾವು ಕೂಡ ಒಂದು ಡೆಪ್ಟಿ ಕಮಿಷನರ್ ಆಫ್ ಕೋಲಾರ್ ಅವರಿಗೆ ಒಂದು ಮೆಮೊರಂಡಮನ್ನು ಕೊಟ್ಟಿದ್ದೇನೆ. ಕಾರಣ ಇಷ್ಟೇ, ವೈಯಕ್ತಿಕವಾಗಿ ಯಾರ ಮೇಲೇನೂ ನಮಗೇನು ದ್ವೇಷಗಳಿಲ್ಲ. ಒಂದು ನಗರಸಭೆ ಆಡಳಿತದಲ್ಲಿ ಏನು ಅಡ್ಮಿನಿಸ್ಟ್ರೇಟರ್ ರೋಲ್ ಇದೆ, ಏನು ಶಾಸಕರ ಗಮನದಿಂದ ಎಲ್ಲ ನಡೀತಾ ಇದೆ, ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಏನಿದೆಯೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂವನ್ನು ಅನ್ವೈಲಿಂಗ್ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಸ್ಟ್ರಿಕ್ಟ್ ಪ್ರೋಟೋಕಾಲ್ ಪ್ರಕಾರನೇ ಮಾಡಬೇಕು. ಅದರಲ್ಲಿ ಯಾಕಂದರೆ ಇಲ್ಲಿ ಎಲೆಕ್ಟೆಡ್ ಕಮಿಟಿ ಯಾರು ಇಲ್ಲ, ಆದ್ದರಿಂದ ಆ ಥರ ಎಲೆಕ್ಟೆಡ್ ಕಮಿಟಿಗೆ ಇಲ್ಲದವರಿಗೆ ಅವಕಾಶ ಕೊಡುವುದಾದರೆ KGFನಲ್ಲಿರತಕ್ಕಂಥ ಬೇರೆ ಯಾರು ಎಕ್ಸ್ಗಳಿದ್ದಾರೋ, ಯಾರ್ಯಾರು ಸಂಘ ಸಂಸ್ಥೆಗಳಿದ್ದಾರೋ ಅವ್ರುಗಳಿಗೆ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ತಾವು ಡಯಾಸ್ ಕೊಡಬೇಕಾಗತ್ತೆ. ಆದ್ದರಿಂದ ನಮ್ಮ ಸೇವ್ KGF ಯುನೈಟೆಡ್ ಫ್ರಂಟ್ ವತಿಯಿಂದ ನಾವು ಡಿಮ್ಯಾಂಡ್ ಏನಂದರೆ, ಆ ಏನು ಅನ್ವೈಲಿಂಗ್ ಕಾರ್ಯಕ್ರಮ ಅವತ್ತು ಮಾಡ್ತಿರೋ ಅದರಲ್ಲಿ ಸರ್ಕಾರದ ನಿಯಮಗಳೇನಿದೆ, ಪ್ರೋಟೋಕಾಲ್ ಸಿಸ್ಟಮ್ ಏನಿದೆ ಅದನ್ನು ಖಂಡಿತವಾಗಿ ಪಾಲನೆ ಮಾಡಬೇಕು.
ಅಂತ ನಮ್ಮ ಬೇಡಿಕೆ ಇದೆ. ನಾವು ಕೂಡ ಏನು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನ ದೊಡ್ಡದು ಮಾಡಿ ಇರತಕ್ಕಂಥ ಕ್ಷೇತ್ರದ ಶಾಸಕರಿಗೆ ವಿರೋಧವಾಗಿ ಹೋರಾಟಗಳೇನು ಮಾಡಿಲ್ಲ. ನಮ್ಮ ದಯಾಳನವರು ಒಂದು RTIನಲ್ಲಿ ಒಂದು ಪ್ರೊಸೀಡಿಂಗ್ ಅನ್ನು ನನಗೆ ತೋರಿಸಿದ್ರು. ಆ ಪ್ರೊಸೀಡಿಂಗ್ನಲ್ಲಿ ನೋಡಿದಾಗ ಸುಮಾರು ಒಂದು 2 ವರ್ಷ ಹಿಂದೆನೇ ಒಂದು ತೀರ್ಮಾನವನ್ನ ಮಾಡಿದ್ದಾರೆ. ಸರಿ, ಯಾಕೆ ಅದನ್ನ ಬೇಗ ಮಾಡಬಾರದು ಅನ್ನುವ ಒಂದು ಮೆಮೊರಂಡಮ್ ಅನ್ನ ನಾವು ಕೊಟ್ಟಿದ್ದೇವೆ. ಅದರ ಒತ್ತಡಗಳು ನಮ್ದು ಇರುತ್ತೆ ಹೊತ್ತು ಅದು ಬೇಗ ಆಗಬೇಕೆನ್ನುವ ಆಸೆ ಇದೆ ಹೊತ್ತು ಅದರ ಯಾರಿಗೋ ವಿರೋಧವಾಗಿ ಒಂದು ರಾಜಕೀಯವಾಗಿ ಇಲ್ಲ ಇನ್ನೊಂದು ಮಾಡಬೇಕಂತ ಇದು ಇಲ್ಲ. ಸೊ ನಾವು ಅದನ್ನೇ ಮಾಡಿದ್ದೇವೆ. ಇದು ಏನು ರಿಸ್ಟ್ರಿಕ್ಟೆಡ್ ಇದಕ್ಕೆ ಕಾರ್ಯಕ್ರಮ ಇದ್ರೂ ಕೂಡ ಖಂಡಿತವಾಗಿ ನಮ್ಮ ಸ್ಥಳೀಯ ಶಾಸಕರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಆ ಪಾರ್ಕ್ ಏನು ಮಾಡ್ತಾ ಇದ್ದಾರೋ, ನನ್ನ ಸಲಹೆ, ನಾನು ಗುಲ್ಬರ್ಗ ಹೋಗಿದ್ದೆ. ಗುಲ್ಬರ್ಗಾದಲ್ಲಿ ನಮ್ಮ ಕಾಂಗ್ರೆಸ್ಸಿನ ನಮ್ಮ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವರ MP ಫಂಡಿಂದ ಅಲ್ಲಿ ಒಂದು ಬುದ್ಧಗಯಾ ಒಂದು ಅಲೋನ್ ಪ್ಲೇಸಲ್ಲಿ ಅದನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ನಾನು 2 ದಿವಸ ಇದ್ದೆ. ಅಲ್ಲಿ ಒಂದು ಸ್ಟಡಿ ಸೆಂಟರ್ ಹೆಂಗಿದೆ ಅಂದರೆ ಅಲ್ಲಿ ಹೋದರೆ ಅಷ್ಟು ಮಟ್ಟಿಗೆ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ತಾವು ಕೂಡ ಅದನ್ನು ಒಂದು ಸಾರಿ ನೋಡಿದರೆ ಅದೇ ರೀತಿಯಲ್ಲಿ, ಯಾಕಂದರೆ ತಾವು ಏನು ಸ್ಥಳ ಸೂಚನೆ ಮಾಡಿದಿರೋ ಅದು ಕೂಡ ಇಟ್ ಈಸ್ ಎ ಪೀಸ್ಫುಲ್ ಪ್ಲೇಸ್, ಮೌಂಟೇನ್ ಸರೌಂಡೆಡ್ ಪ್ಲೇಸ್. ಅಂಥ ಪ್ಲೇಸಲ್ಲಿ ಸಿಮಿಲರ್ ಅದು ಗುಲ್ಬರ್ಗಾದಲ್ಲಿದೆ. ಒಂದು ಸಿಟಿಯಿಂದ 15 ಕಿಲೋಮೀಟರ್ಸ್ ಅವೇ ಫ್ರಮ್ ದಿ ಮೇನ್ ಸಿಟಿ ಅಲ್ಲಿ ಕಟ್ತಾ ಇದ್ದಾರೆ, ಕಂಪ್ಲೀಟ್ ಆಗ್ತಾ ಇದೆ. ಸೊ ಆ ಥರ ಒಂದು ಇಟ್ ಈಸ್ ಎನ್ ಎಕ್ಸಾಂಪಲ್. ಆ ಥರನೂ ತಾವು ಮಾಡಬಹುದು. ತಮ್ಮ ಪ್ರಯತ್ನ ಏನಿದೆಯೋ ಅದಕ್ಕೆ ಸೇವ್ KGF ಯುನೈಟೆಡ್ ಫ್ರಂಟಿಂದ ಎಲ್ಲ ರೀತಿಯಲ್ಲಿ ತಮಗೆ ಬೆಂಬಲ ಇದೆ. ಅದನ್ನು ತಾವು ಬೇಗವಾಗಿ ಅದನ್ನು ಮಾಡಬೇಕನ್ನೋದು ಕೂಡ ನಮ್ಮ ಇದಿದೆ. ಅದೇ ರೀತಿ ಇಲ್ಲಿ ಕೋರ್ಟ್ ಪಕ್ಕದಲ್ಲಿ ಒಂದು ಅಂಬೇಡ್ಕರ್ ಇದಿದೆ, ತಾವೇ ಅದನ್ನು ಸ್ಟೇ ತಗೊಂಡಿದ್ದೀರಿ, ಅದರಿಂದ ಅದು ಉಳಿದಿದೆ. ಬಟ್ ನಂದು ಡಿಮ್ಯಾಂಡ್ ಏನಂದರೆ ಅದನ್ನು ಎಷ್ಟು ಬೇಗ ಸರ್ಕಾರದಲ್ಲಿ ಆ ಬಿಲ್ಡಿಂಗನ್ನು ಕೂಡ ಒಡೆಯದೆ ಆಲ್ಟರ್ನೇಟ್ ಸಿಸ್ಟಮಲ್ಲಿ ಮಾಡಬೇಕು. ಮತ್ತು ಕೋರ್ಟ್ಗೆ ಎಷ್ಟೋ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ನಾವು ಕೂಡ ಬಾರ್ ಕೌನ್ಸಿಲ್ ಸೆಕ್ರೆಟರಿ ಆಗಿದ್ದೀವಿ, ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಬಟ್ ಅದು ಒಂದು ಒಳ್ಳೆ ಪಾರ್ಕ್ ಇದ್ದರೆ, ಸಿಸ್ಟಮ್ ಆಗಿದ್ದರೆ ಮಧ್ಯಾಹ್ನದಲ್ಲಿ ಕ್ಲೈಂಟ್ಗಳು ಕೂಡ ಹೋಗಿ ಅಲ್ಲಿ ಒಳಗಡೆ ಕೂತ್ಕೊಂಡು ಊಟ ಮಾಡಬಹುದು. ನಾವು ಕೂಡ ಯಾರಾದರೂ ಲಾಯರ್ಸ್ ಹೋಗಿ ಅಲ್ಲಿ ಒಳಗಡೆ ಕೂತ್ಕೊಂಡು ಮಾಡಬಹುದು. ಜಡ್ಜಸ್ ಕ್ವಾರ್ಟರ್ಸ್ ಇದೆ, ಅವ್ರುಗಳು ಕೂಡ ಅಲ್ಲಿ ಹೋಗಿ ವಿಶ್ರಾಂತಿ ತಗೋಬಹುದು. ಸೊ ಈ ರೀತಿಯಲ್ಲಿ ಆ ಪಾರ್ಕನ್ನು ತಾವು ಅಭಿವೃದ್ಧಿ ಮಾಡಬೇಕು. 5ನೇ ತಾರೀಕು ತಾವೇನು ನಿಗದಿ ಮಾಡಿದ್ದೀರೋ ಅದರಲ್ಲಿ ನಮಗೇನು ಅಭ್ಯಂತರ ಇಲ್ಲ. ಸೇವ್ KGF ಫುಲ್ ಸಪೋರ್ಟ್ ಮಾಡುತ್ತೆ. ಪ್ರೋಟೋಕಾಲನ್ನು ಮಾತ್ರ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕನ್ನೋದು ನನ್ನ ಬೇಡಿಕೆ. ಜೈ ಭೀಮ್ ವಂದನೆಗಳು. ವೇದಿಕೆಯಲ್ಲಿ ಇರ್ತಕ್ಕಂಥ ಶಾಸಕರು ಮತ್ತು ಸರ್ಕಾರದ ಎಲ್ಲ ಅಧಿಕಾರಿಗಳಿಗೂ ವಂದನೆಗಳು. ನಾನು APL ರಂಗನಾಥ್ ಅಂತ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಗೆ ಸೇರಿದವನು. ಈ ನಗರಸಭೆ ಮುಂಭಾಗ ಇದ್ದಿದ್ದ ಈ ಸ್ಟ್ಯಾಚು ಪುತ್ಥಳಿಯನ್ನು ತೆರವುಗೊಳಿಸಬೇಕು, ಅದು ಶಿಥಿಲಗೊಂಡಿದೆ ಅಂಥೇಳಿ 2022ರಲ್ಲಿ ನಮ್ಮ ಸಂಘಟನೆ ವತಿಯಲ್ಲ ಎಲ್ಲ ದಲಿತ ಸಂಘಟನೆಗಳು ಕೂಡ ಸೇರಿ ಒಂದು ಮನವಿಯನ್ನು ನಮ್ಮ ನಗರಸಭೆಗೆ ಕೊಟ್ಟಿದ್ದೀವಿ. 22, 24, 25, 26 ಅಂತ ಸುಮಾರು ಅರ್ಜಿಗಳನ್ನು ನಾವು ಕೊಟ್ಟಿದ್ದೀವಿ. ನಮ್ಮ ನಗರಸಭೆ ಕಮಿಷನರ್ ಸಾಹೇಬರು ಕೂಡ ಬಂದಾಗಲೆಲ್ಲ ಬೇರೆ ವಿಚಾರಗಳು ಮಾತಾಡೋಕ್ಕೆ ಬರುವಾಗ ಕೂಡ ನಾವು ಈ ವಿಚಾರಗಳನ್ನು ಅವ್ರ ಹತ್ರ ಹಂಚ್ಕೊಂಡಿದ್ದೀವಿ. ಅವರು ಭರವಸೆಯನ್ನು ಕೊಟ್ಟರು. ಮೇಡಮ್ ಅವರು ಎಲ್ಲ ವಿಧವಾದ ಕೆಲಸಗಳನ್ನು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಖಂಡಿತ ಆಗಸ್ಟ್ 15 ಒಳಗೆ ಇಲ್ಲಿ ಸ್ಟ್ಯಾಚ್ಯೂನ್ನು ಇನಾಗ್ರೇಷನ್ ಮಾಡ್ತೀವಿ. ನಾವು ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಅಂತ ನಮ್ಮ ಕಮಿಷನರ್ ಸಾಹೇಬರು ಕೂಡ ನಮಗೆ ಭರವಸೆಯನ್ನು ಕೊಟ್ಟರು. ಅದೇ ಪ್ರಕಾರ ಇಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಸಂತೋಷ. ನಾನು ಒಬ್ಬನಿಗೆ ಮಾತ್ರ ಅಲ್ಲ, ಇಡೀ KGF ಜನತೆ, ವಿಶೇಷವಾಗಿ ನನ್ನ ಜೊತೆ ಇರತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಅವರು ದಿನನಿತ್ಯ KGF ಅಲ್ಲಿ ಹೋಗಿ ನೋಡಿದ್ರ, ಕಮಿಷನರ್ ಹತ್ರ ಮಾತಾಡಿದ್ರ ಸ್ಟ್ಯಾಚ್ಯೂ ಏನಾಯ್ತು ಅಂತೇಳಿ ನನಗೆ ಫೋನ್ ಮಾಡಿದಾಗೆಲ್ಲ ಕೂಡ ಈ ಕಡೆ ನಮ್ಮ ರಾಜ್ಪೇಟ್ ರೋಡು, ಪೀಲುವಾರಂ, ಕರಡಿಗೂರು ಈ ಕಡೆ ಇರ್ತಕ್ಕಂಥ ನನ್ನ ಸ್ನೇಹಿತರು, ನಮ್ಮ ಸಂಘಟನೆ ಸ್ನೇಹಿತರು ನನಗೆ ಫೋನ್ಗಳ ಮುಖಾಂತರ ಕೇಳ್ತಾ ಇದ್ರೆ ಅವ್ರಿಗೆಲ್ಲ ಸಮಾಧಾನ ಹೇಳ್ತಾ ಇದ್ದೆ. ಖಂಡಿತ ಮೇಡಮ್ನವರು ಅದನ್ನು ಮಾಡ್ತಾರೆ. ಮಾಡಿ ಅದಕ್ಕೆ
ಏನೇನು ಕೆಲಸಗಳನ್ನ ಮಾಡಬೇಕು, ಅದು ವಿಚಾರಗಳು ಹೇಳ್ಬೇಕಾದ್ರೆ ತುಂಬಾ ಇದೆ. ಮೊದಲು ಒಂದು 8 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು, ಮತ್ತೆ ಅದೇ ಹಣ ಸಾಕಾಗ್ಲಿಲ್ಲ, ತಿರ್ಗಾ ಅದು ಟೆಂಡರ್ ಬಿಡ್ತೀವಿ ಹಂಗಂತೆಲ್ಲ ಕೊಡ್ತೇವೆ. ಹಲವಾರು ವಿಚಾರಗಳು ಅದ್ರ ಹಿಂದೆ ಇದೆ. ಆದ್ರೆ ಯಾವುದೋ ಈಗ ಅದು ಅಂತಿಮಕ್ಕೆ ಬಂದಿದೆ, ನಮಗೆ ಸಂತೋಷ ಆಗ್ತಾ ಇದೆ. ಆದರೆ ಈ ಕಾರ್ಯಕ್ರಮ 5ನೇ ತಾರೀಕು ನೀವು ನಿಗದಿ ಮಾಡಿದಿರಲ್ಲ, ಅದರಲ್ಲಿ ನಮ್ದೇನು ಅಭ್ಯಂತರ ಎಲ್ಲ ಮಾಡಬಹುದು. ಇದರ ಜೊತೆಗೆ ದಯವಿಟ್ಟು ಬಾಬಾ ಸಾಹೇಬ್ರವರ ಪುತ್ಥಳಿಯನ್ನ ಇಡುವಾಗ, ಅದನ್ನ ಇನಾಗ್ರೇಷನ್ ಮಾಡುವಾಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬರಹಗಾರರು, ಅವರು ನಿಮ್ಗೆಲ್ಲ ಕೂಡ ಗೊತ್ತಿರ್ತದೆ, ಕೋಡ್ಗಾನಹಳ್ಳಿ ರಾಮಯ್ಯ ಅಂತೇಳಿ. ಕೋಡ್ಗಾನಹಳ್ಳಿ ರಾಮಯ್ಯ ನಮ್ಮ ಕೋಲಾರದಲ್ಲಿ ಬೆಟ್ಟದಲ್ಲಿ, ತೇರೋಟಿ ಬೆಟ್ಟದಲ್ಲಿ ಆದಿಮ ಅಂತ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಇವತ್ತೊಂದು ದಿನ ಅದು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆ ಟೂರಿಸಂ ಪ್ಲೇಸ್ ಆಗಿ ಮಾಡಿರ್ತಕ್ಕಂಥದ್ದು ಎಲ್ರೂ ಕೂಡ ಗೊತ್ತು. ಅದನ್ನ ಬಿಟ್ಟು ಇನ್ನೊಂದು ಕೂಡ ಬುಟ್ಟಿ ದೀಪ ಅಂತ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಅದರಲ್ಲಿ ಕೂಡ ಕಲೆಗಳನ್ನ, ಅಂಬೇಡ್ಕರ್ ವಿಚಾರಗಳನ್ನ, ಬೌದ್ಧ ವಿಚಾರಗಳನ್ನ ಮಾಡ್ತಕ್ಕಂಥ ಒಂದು ವಿಚಾರವಂತರು. ಅವರು ಜೀವನದಲ್ಲಿ ಇಡೀ ಜೀವನವನ್ನ ಬಾಬಾ ಸಾಹೇಬರಿಗೆ, ದಲಿತರಿಗೆ ಅವರು ಮೀಸಲಿಟ್ಟು ಅವರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಅಂಥವ್ರನ್ನ ಗೌರವಿಸುವ ರೀತಿಯಲ್ಲಿ ಅವರನ್ನ ಕರೆತಂದು ಈ ಸ್ಟ್ಯಾಚ್ಯೂವನ್ನ ಇನಾಗ್ರೇಷನ್ ಮಾಡಿದ್ರೆ ಚೆನ್ನಾಗಿರ್ತದಂತ ಹೇಳಿ ನಮ್ಮ ಎಲ್ಲಾ ದಲಿತ ಸಂಘಟನೆಗಳ ಒಂದು ಮನವಿ. ಜೊತೆಗೆ ಬಾಬಾ ಸಾಹೇಬ್ರ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಅದು ಬೌದ್ಧ ಭಿಕ್ಷುಗಳನ್ನ ಇಟ್ಟು ಬೌದ್ಧ ಪಂಚಶೀಲ ಮುಖಾಂತರನೇ ಮಾಡ್ಬೇಕಂತ ಹೇಳಿ ನಮ್ದು ಒತ್ತಾಯ ಇದೆ. ಇದನ್ನ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ದಯವಿಟ್ಟು 5ನೇ ತಾರೀಕು ಕಾರ್ಯಕ್ರಮ ಮಾಡ್ತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಅದಕ್ಕೆ ಅದಕ್ಕೆ ಏನೇನು ಪ್ರಯತ್ನಗಳು ಮಾಡಿದ್ರು, ವಿಶೇಷವಾಗಿ ನಮ್ಮ ಕಮಿಷನರ್ ಸಾಹೇಬರು ಮತ್ತೆ MLA ಮೇಡಮ್ ಅವರಿಗೆ ನಮ್ಮ ಎಲ್ಲ ದಲಿತ ಸಂಘಟನೆಗಳು ಪರವಾಗಿ ಧನ್ಯವಾದಗಳನ್ನ ಹೇಳ್ಕೊಳ್ತೀವಿ. ಆ ಕಾರ್ಯಕ್ರಮ ಯಶಸ್ವಿ ಆಗಲಿ. ಆ ಕಾರ್ಯಕ್ರಮದಲ್ಲಿ ದಯವಿಟ್ಟು ಕೋಡ್ಗಾನಹಳ್ಳಿ ರಾಮಯ್ಯ ಅವರಿಗೆ ಒಂದು ಅವಕಾಶ ಕೊಡಿ. ಅವರ ಹೋರಾಟವನ್ನ, ಅವ್ರ ತ್ಯಾಗವನ್ನ ಈ ಜಿಲ್ಲೆಯಲ್ಲಿ ಯಾರು ಕೂಡ ಗುರುತಿಸಲಿಲ್ಲ. ನಾವು ಗುರುತಿಸ್ಬೇಕು. ಇಲ್ಲಿ ಬಾಬಾ ಸಾಹೇಬರು ಬಂದು ಹೋಗಿದ್ದಾರೆ. ರಾಮಯ್ಯನವರ ಸೇವೆಯನ್ನ, ಅವ್ರ ತ್ಯಾಗವನ್ನ ನಾವು ಗುರುತಿಸುವ ರೀತಿಯಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಂತೇಳಿ ನಮ್ಮ ಮನವಿ ಇದೆ. ಜೈ ಭೀಮ್. ಪ್ರೋಟೋಕಾಲ್ ಅಂತ ಬಂದಾಗ ನೀವು ಪ್ರೋಟೋಕಾಲ್ ಅಂತ ಪದೇ ಪದೇ ಹೇಳ್ತಾ ಇದ್ದೀರಿ. ಅವಾಗ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿ ಮಾಡೋ ಕಾರ್ಯಕ್ರಮಕ್ಕೆ ಧೈರ್ಯವಾಗಿ ಇದು ಮಾಡ್ತೀವಿ. ಮತ್ತೆ ನೀವು ಕೆಲವೊಂದು ಲೆಟ್ರು, ಮನವಿನೋ ನಮಗೆ ಕೊಟ್ಟಿದ್ದೀರಾ ಅನ್ಸುತ್ತೆ, ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ. ಸೊ ಕೆಲವೊಂದು ಸೂಕ್ಷ್ಮತೆಗಳನ್ನ ಗಮನದಲ್ಲಿ ಇಟ್ಕೊಂಡು ಆಡೋಣ. ಎಲ್ಲ ಅರ್ಥ ಆಗುತ್ತೆ, ಎಲ್ಲರ ಭಾವನೆಗಳು ಅರ್ಥ ಆಗುತ್ತೆ. ಕೆಲವೊಂದು ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಂಡು ನಾವು ಅಲ್ಲಿ ಗೌರವವಾಗಿ ನಡ್ಕೊಳ್ಬೇಕಾಗತ್ತೆ. ಬೇರೆ ಕಾರ್ಯಕ್ರಮ ಇನ್ಯಾವುದಾದ್ರೂ ಹೇಳಿದಾಗ ಖಂಡಿತವಾಗೂ ಅದರಲ್ಲಿ ನೀವು ಹೇಳೋ ಥರ ಮಾಡ್ಬೋದು. ಯಾಕೆಂದರೆ ಅದು ವೈಯಕ್ತಿಕವಾಗಿರುವಂಥ ಶ್ರದ್ಧೆ, ಸೇವೆ, ಇಡೀ ಜಿಲ್ಲೆಗೆ ಅವರನ್ನು ಅವ್ರು ಸಮರ್ಪಣೆ ಮಾಡ್ಕೊಂಡಿದ್ದಾರೆ ಹೋರಾಟಕ್ಕೆ. ಸೊ ಅವ್ರ ಸೇವೆನ ನಾವು ಈ ಕಾರ್ಯಕ್ರಮಕ್ಕೆ ಕರಿಬೋದು. ಬಟ್ ನೀವು ಹೇಳೋ ಥರ ಗುರ್ತಿ ಅವರಿಗೆ ಸನ್ಮಾನ ಇನ್ನೊಂದು ಎಲ್ಲಾನು ನಾವು ಮಾಡೋಕ್ಕೆ ಆಗ್ಬೋದು ಇಲ್ಲೋ ಗೊತ್ತಿಲ್ಲ. ಕಾರ್ಯಕ್ರಮಕ್ಕೆ ಖಂಡಿತ ಎಲ್ಲರಿಗೂ ಆಹ್ವಾನ ಇರುತ್ತೆ. ನೀವು ಹೇಳದೆ ಹೋಗ್ಲಿ, ಇದೆಲ್ಲ ದೂರದೃಷ್ಟಿ ಇಟ್ಕೊಂಡೇ ಮಾಡೋಣ. ಆದರೂ ಕೆಲವೊಂದೆಲ್ಲ ಇವ್ರ ಹಂತದಲ್ಲಿ, ಸರ್ಕಾರದ ಹಂತದಲ್ಲಿ ಹೇಗೆ ಏನು ಇತಿಮಿತಿಯಲ್ಲಿ ಮಾಡಬೇಕು ಅಂತ ವಿಚಾರ ಮಾಡ್ತೀವಿ. ನೀವು ಹೇಳಿರೋ ವಿಚಾರನ ಆಧಾರ ಮಾಡಿಕೊಂಡು ಇನ್ನು ಮುಂದಕ್ಕೆ ಅವ್ರನ್ನ ಪದೇ ಪದೇ ಅವರ ಸೇವೆನ ನೆನಪಿಸ್ಕೊಳ್ಳುವಂಥ ಕೆಲಸ ಮತ್ತು ಗೌರವಿಸುವಂಥ ಕೆಲಸ ಮಾಡ್ತೀವಿ. ಮುಂದಕ್ಕೆ ಮಾಡಿ ಕರೆಸೋಣ. ಅವತ್ತು ಕೂಡ ಕರೆಸೋಣ. ಬೇರೆ ಮುಂದೆನೂ ಕೂಡ ಅವ್ರನ್ನ ಕರೆಸೋವಂಥ ಪ್ರಯತ್ನ ಮಾಡೋಣ ಮುಂದೆನೂ ಕೂಡ.
ಪದೇ ಪದೇ ನೀವು ಎಲ್ಲ ಹೇಳೋವಾಗ ನಮ್ಮ ಸರ್ಕಾರದಲ್ಲಿ ಈಗ ಎಕ್ಸ್ಪ್ಯಾನ್ಷನ್ ಇದಿದೆ, ಎಲ್ಲರೂ ಆ ಇದರಲ್ಲಿ ಒತ್ತಡದಲ್ಲಿ ಇದ್ದಾರೆ. ಅದಾದಮೇಲೆ ಲಕ್ಕಿಲಿ ಮಂಡೇಗೆ ಹೇಳ್ತಾ ಇದ್ದಾರೆ. ಅದಾಗಿದ ತಕ್ಷಣನೇ ನಾವು ಅವ್ರನ್ನ ಕಾರ್ಯಕ್ರಮಕ್ಕೆ ಕರ್ಕೊಂಡ್ಬರ್ಬೇಕಂದ್ರೆ ಇದು ಪ್ರೊಸೀಜರ್. ನಾವು ಅಂದ್ಕೊಂಡ್ವಿ ಬಿಫೋರ್ ಇಂಡಿಪೆಂಡೆನ್ಸ್ ಡೇ ಅಂದ್ಕೊಂಡ್ಮೇಲೆ ಒಂದು ಒಳ್ಳೆ ದಿನ ಮಾಡಿ ಇದು ಬೇರೆ ದಿನ ಬಂದೇ ಬರ್ತಾರೆ. ಬಟ್ ಇವತ್ತು ಇದರಲ್ಲಿ ನಾವು ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಇನ್ನೊಂದು ಮಂತ್ರಿಗಳನ್ನ ನಾವು ಕರಿಬೇಕಂದ್ರೆ ಈ ರೀತಿಯ ಎಲ್ಲ ಇರೋದ್ರಿಂದ ಮೊದಲೇ ನಿಮ್ಮ ಗಮನಕ್ಕೆಲ್ಲ ತಂದಿದ್ರೆ ನೀವು ಮತ್ತೆ ನಮ್ಮನ್ನು ಪ್ರಶ್ನೆ ಮಾಡುವಂಥದ್ದು. ಇವಾಗ ನಮ್ಮ ಕ್ಯಾಬಿನೆಟಲ್ಲಿ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿ ಇನ್ನು ಎಕ್ಸ್ಪ್ಯಾನ್ಷನ್ ಆಗಿಲ್ಲ, ಆ ಜಾಗದಲ್ಲಿ ಇಲ್ಲ, ಆ ಸ್ಥಾನದಲ್ಲಿ ಇಲ್ಲ. ಫಿಲ್ ಆಗಬೇಕೆಲ್ಲ ಮಿನಿಸ್ಟ್ರಿ ಫಿಲ್ ಆಗಬೇಕು, ಫುಲ್ ಕ್ಯಾಬಿನೆಟ್ ಆಗಬೇಕಾಗತ್ತೆ. ಸೊ ಇವು ನಿಮ್ಮ ಮನಸ್ಸಿನಲ್ಲಿ ಪಾರದರ್ಶಕವಾಗಿ ಇದ್ಬಿಡಿ. ಅದಾದಮೇಲೆ ಮಂಡೇ ಆದರೂ ಕೂಡ ಒಂದು ದಿನದಲ್ಲಿ ನಾವು ಬೇರೆ ಎಲ್ಲನೂ ಕೆಲಸ ಬಿಟ್ಬಿಟ್ಟು ಬೇರೆ ಕಾರ್ಯಕ್ರಮಕ್ಕೆ ಖಂಡಿತವಾಗೂ ಕರ್ಕೊಂಬರ್ಬೋದು. ಯಾಕಂದರೆ ಸಮಯ ಇರುತ್ತೆ, ಫಸ್ಟ್ ಹೋಗಿ ಅವರಿಗೆ ತಿಳಿಸಿ ಗೌರವವಾಗಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೊಟ್ಟು ಕರೆಯೋದೇ ಬೇರೆ. ಅದರಿಂದ ಇದನ್ನು ನಮ್ಮ ಹಂತದಲ್ಲಿ ಶ್ರದ್ಧೆಯಿಂದ ಮಾಡ್ಕೊಳ್ಳೋದು ಎಷ್ಟು ಸೂಕ್ತ. ಅಥವಾ ಬೇರೆ ಇನ್ನೇನಿದ್ರು ಕೂಡ ಇವತ್ತು ಸಲಹೆ ಕೊಟ್ಟಿರ್ತಾರಲ್ಲ ಅದನ್ನು ಮತ್ತೆ ನಾನು ಈ ನೋಟ್ಸ್ನ ಇಟ್ಕೊಂಡು ನಮ್ಮ ಪ್ರೋಟೋಕಾಲ್ ಏನಿದೆ, ಸರ್ಕಾರದ ಏನಿದೆ ಅಲ್ಲಿ ಮತ್ತೆ ಕುತ್ಕೋತೀನಿ. ಯಾಕಂದರೆ ಮತ್ತೆ ನಿಮ್ಮಲ್ಲಿ ಏನು ಗೊಂದಲನೇ ಬರಬಾರ್ದು. ಅದಕ್ಕೆ ನಾನು ತಾಳ್ಮೆಯಿಂದ ಕುತ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ಫುಲ್ ಕ್ಯಾಬಿನೆಟ್ ಇಲ್ಲ, ನಮ್ಮ ಸರ್ಕಾರದಲ್ಲಿ ಈಗ ಫುಲ್ ಕ್ಯಾಬಿನೆಟ್ ಆಗಿಲ್ಲ. ಮಂಡೇ ಲಕ್ಕಿಲಿ ಆಗತ್ತೆ ಅಂತ ಒಂದು ಮಾಹಿತಿ ಇದೆ. ಮಂಡೇ ಒಂದೇ ಒಂದು ದಿನದಲ್ಲಿ ಬೇರೆ ಎಲ್ಲನೂ ಕೆಲಸ ಮಾಡೋಕ್ಕೆ ಆಗಲ್ಲ, ಒಂದೇ ಒಂದು ದಿನದಲ್ಲಿ. ಅದರಿಂದ ಎಲ್ಲನೂ ದೃಷ್ಟಿಕೋನ ಇಟ್ಕೊಂಡು ನಿಮ್ಮ ಗಮನಕ್ಕೂ ಇವಾಗ ಸೂಕ್ಷ್ಮವಾಗಿ ಏನೇನು ತರಬೇಕು ಹೇಳಿದ್ದೀನಿ, ಹೇಳಿದ್ದೀನಿ. ಸೊ ನಾವು ಬಿಫೋರ್ ಇಂಡಿಪೆಂಡೆನ್ಸ್ ಡೇ ದಿನ ನಾವು ಮಾತು ಉಳಿಸ್ಕೋಬೇಕು ಅನ್ನೋದು ಒಂದು ಮೊದಲನೇ ದೂರದೃಷ್ಟಿ. ಮೊದಲನೇ ದೂರದೃಷ್ಟಿ ಅದು ಒಂದೇ. ಅದಾದಮೇಲೆ ಇದೇ ಒಂದೇ ಅಲ್ಲ, ಇನ್ನೂ ತುಂಬ ಕಾರ್ಯಕ್ರಮಗಳನ್ನೂ ನಾವು ಮಾಡಬೇಕಾದಾಗ ಅದು ಅರ್ಥಪೂರ್ಣವಾಗಿ ಮಾಡಬೇಕಾದಾಗ ಖಂಡಿತವಾಗೂ ನಾವು ಸ್ಟೇಟಲ್ಲಿ ಕ್ಯಾಬಿನೆಟ್ ರ್ಯಾಂಕಿಂಗ್ ಇರೋವಂಥ 3-4 ಮಿನಿಸ್ಟ್ರಿಗೆ ಬರಬೇಕಾಗತ್ತೆ. ಸಮಾಜ ಕಲ್ಯಾಣ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿ ಜೊತೆ ಯಾವುದೇ ಕೆಲಸ ಆಗ್ತಾ ಇರೋವಂಥದ್ದು ವರ್ಕ್ ಎಕ್ಸಿಕ್ಯೂಟ್ ಮಾಡ್ತಾ ಇರೋದು PWD ಡಿಪಾರ್ಟ್ಮೆಂಟಿಂದ. ಆ ರೀತಿ 3-4 ಮಿನಿಸ್ಟ್ರಿ ಕ್ಯಾಬಿನೆಟ್ ರ್ಯಾಂಕ್ ಇರೋವ್ರನ್ನೇ ಕರೆಸಬೇಕಾಗತ್ತೆ ಮುಂದೆ ಎಲ್ಲ ಕಾರ್ಯಕ್ರಮದಲ್ಲಿ. ಇವತ್ತು ನೀವು ಪದೇ ಪದೇ ಪ್ರೋಟೋಕಾಲ್ ಅಂದಿದ್ದಕ್ಕೆ ನನ್ನಲ್ಲಿ ಏನೇನು ಕ್ಲಾರಿಫಿಕೇಶನ್ಸ್ ಇತ್ತೋ ಅದನ್ನು ಎಲ್ಲ ಕೊಟ್ಟಿದ್ದೀನಿ. ಅದು ಸರ್ಕಾರದ ಹಂತದಲ್ಲಿ ಏನೇನಿದೆ ಅದನ್ನು ತಿಳ್ಕೊಂಡೇ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಜನತೆಯ ಶಾಸಕರಾದಂಥ ರೂಪಾ ಶಶಿಧರ್ ಮೇಡಮ್ ಅವರೇ, ಹಾಗೂ ಇನ್ನೂ ಆ ವೇದಿಕೆಯಲ್ಲಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳೇ ಹಾಗೂ ಎಲೆಕ್ಟೆಡ್ ಬಾಡಿಯಾಗಿ ಈಗ ಮಾಜಿ ಆಗಿರ್ತಕ್ಕಂಥವರು ಎಲ್ಲರೂ ವೇದಿಕೆಯಲ್ಲಿ ಆಸೀನರಾಗಿದ್ದೀರಾ. ಅವ್ರಿಗೆಲ್ಲರಿಗೂ ಒಂದಿನಗೂ ನನ್ನ ಅಭಿಪ್ರಾಯ ಏನಂದರೆ, ಇಡೀ ಭಾರತ ದೇಶದಲ್ಲಿ ಬಿಹಾರಲ್ಲಿ ಒಂದು ಜಿಲ್ಲೆ ಬಿಟ್ಟರೆ ಮೊದಲು ಬಿಹಾರಲ್ಲಿ ಆ ಜಿಲ್ಲೆಯಲ್ಲಿ SC ಜಾಸ್ತಿ ಇರ್ತಕ್ಕಂಥ ಜಿಲ್ಲೆ. ಎರಡನೇದು ಬಂದು ಭಾರತ ದೇಶದಲ್ಲಿ ಕೋಲಾರ ಜಿಲ್ಲೆ. ಆ ಕೋಲಾರ ಜಿಲ್ಲೆಯಲ್ಲಿ KGF ತಾಲೂಕು SC ಜನಾಂಗ ಭಾರೀ ಜನಸಂಖ್ಯೆಯಲ್ಲಿ ಜಾಸ್ತಿ ಇರ್ತಕ್ಕಂಥ ಜನಾಂಗ. ನನ್ನ ಅಭಿಪ್ರಾಯ ಪ್ರಕಾರ ನಾವು ಇಡೀ ರಾಜ್ಯವನ್ನು ಸುತ್ತಿ ದಲಿತ ಚಳವಳಿಗಳನ್ನು, ದಲಿತ ಹೋರಾಟಗಳನ್ನು ಹುಟ್ಟುಹಾಕಿ ಹೋರಾಟಗಳು ಮಾಡಿ ಬಂದಿರತಕ್ಕಂಥವರು. ನನ್ನ ಅಭಿಪ್ರಾಯದಲ್ಲಿ ಈಗ APL ರಂಗನಾಥ್ ಹೇಳ್ದಂಗೆ ಇಡೀ ಭಾರತ ದೇಶಕ್ಕೆ ಕೋಲಾರ ಜಿಲ್ಲೆಯೇ ದಲಿತ ಚಳವಳಿಯ ಒಂದು ರೂವಾರಿ. ದಲಿತ ಚಳವಳಿ ಹುಟ್ಟಿದ್ದೇ ಇಡೀ ಭಾರತ ದೇಶದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮಾತ್ರ. ಈ ಕೋಲಾರ ಜಿಲ್ಲೆಯಿಂದ ಹರಡಿ ಇಡೀ ಭಾರತ ದೇಶದಾದ್ಯಂತ ಚಳುವಳಿಗಳು ಆಮೇಲೆ ಹುಟ್ಕೊಂಡವು. ಮೊದಲು ನಮ್ಮ ಕೋಲಾರ ಜಿಲ್ಲೆ ದಲಿತ ಚಳುವಳಿಗೆ ಹೆಸರುವಾಸಿಯಾಗಿದೆ. 1975ರಲ್ಲಿ ದಲಿತ ಚಳುವಳಿ ಹುಟ್ಟಿದ್ದು. ನಾವು ನಮ್ಮ ವಿದ್ಯಾಭ್ಯಾಸದ ದಶೆಯಿಂದ ಅನೇಕ ದಲಿತ ಚಳುವಳಿಗಳಲ್ಲಿ ಹೋರಾಟಗಳು ಮಾಡಿ ಇಡೀ ರಾಜ್ಯವನ್ನು ಸುತ್ತಿ, ಜಿಲ್ಲೆಯನ್ನು ಸುತ್ತಿ ಬಂದಿರತಕ್ಕಂಥವರು. ನನ್ನ ಅಭಿಪ್ರಾಯ ಏನಂದರೆ, ಈಗ ತಾವು ಮೇಡಮ್ ಅವರು ತಾವು ಇಟ್ಟಿರ್ತಕ್ಕಂಥ ಹೆಜ್ಜೆ ಒಳ್ಳೆಯ ಹೆಜ್ಜೆನೇ. ಯಾಕಂದರೆ ನೀವು ಹಾಕಿರ್ತಕ್ಕಂಥ ಹೆಜ್ಜೆ ಇಡೀ ದಲಿತ ಸಮುದಾಯ ಮೆಚ್ಕೊಳ್ತಕ್ಕಂಥ ವಿಚಾರ. ಕಾರಣ ನಮ್ಮ ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಮಧ್ಯಪ್ರದೇಶದ ಮೌ ಎಂಬ ಒಂದು ವಿಲೇಜಲ್ಲಿ ಹುಟ್ಟಿದಂಥ ಮಹಾನುಭಾವ. ಮಧ್ಯಪ್ರದೇಶದ ಮೌ ಎಂಬ ವಿಲೇಜಲ್ಲಿ ಹುಟ್ಟಿದಂತಹ ಮಹಾನುಭಾವ. ಆ ಮಹಾನುಭಾವ ಇಡೀ ಭಾರತ ದೇಶದಲ್ಲಿ ಇದೇ ಕೆಜಾಪ್ಗೆ ಬಂದು ಇಲ್ಲಿ ಕೆಜಾಪದಲ್ಲಿ ಪಾದಾರ್ಪಣೆ ಮಾಡಿ ತಮಗೆ ತಿಳಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಕೆಜಾಪ್ ಜನತೆಗೆ ಹೇಳಿಕೊಟ್ಟು ಹೋರಾಟದ ರೂವಾರಿಯನ್ನು ಮಾಡಿ ಹೋಗಿರ್ತಕ್ಕಂಥ ಜಾಗ, ಅವರು ಕಾಲಿಟ್ಟು ಹೋಗಿರ್ತಕ್ಕಂಥ ಜಾಗ ಇದು. ಈ ಜಾಗದಲ್ಲಿ ತಾವು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಭಾರಿ ಶ್ಲಾಘನೀಯ. ಇದು ಯಾರು ಇದು ವಿರೋಧಿಸ್ತಕ್ಕಂಥ ವಿಚಾರ ಅಲ್ಲ. ಕಾರಣ ಇಡೀ ನನ್ನ ದಲಿತ ಸಮುದಾಯ, ಇಲ್ಲಿ ನನ್ನ ದಲಿತ ಸಂಘಟನೆಗಳ ನನ್ನ ಮಿತ್ರರು, ಅಣ್ಣ ತಮ್ಮಂದಿರು ಎಲ್ಲರೂ ನಿಮ್ಮ ಪರವಾಗಿ ಈ ವಿಚಾರದಲ್ಲಿ ಇರ್ತೀವಿ ಅಂತ ನಾನು ಘಂಟಾಘೋಷವಾಗಿ ಹೇಳಕ್ಕೆ ರೆಡಿಯಾಗಿದ್ದೀನಿ. ಆದ್ದರಿಂದ ಈ ಪ್ರೋಗ್ರಾಮ್ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನಂದರೆ, ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲೆಲ್ಲೋ ಯಾರನ್ನು ಕರೆಸಿ ಇದು ಮಾಡೋದು ಬೇಡ. ಕೊಡ್ಗನಲ್ ರಾಮ ಈ ವಿಚಾರ ನಮ್ಮ ಮಿತ್ರ ಹೇಳ್ದ, ಅದು ಮಾಡಿದ್ರೆ ಒಳ್ಳೇದೇ, ತಪ್ಪೇನಲ್ಲ. ಬಟ್ ತಾವು ಹೇಳ್ದಂಗೆ ಪ್ರೋಟೋಕಾಲ್ ವಿಚಾರ ಕೆಲವು ಸರ್ಕಾರದ ನಿಯಮಾವಳಿಗಳು ಇರ್ತವೆ, ಅದು ತಾವು ಪಾಲನೆ ಮಾಡಬೇಕಾಗುತ್ತೆ. ಆದ್ದರಿಂದ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದರೆ, ಇಡೀ ಕೆಜಾಪ್ ಕ್ಷೇತ್ರದಲ್ಲಿ 25-30 ವರ್ಷಗಳಿಂದ ಹೋರಾಟಗಳಲ್ಲಿ ಭಾಗಿಯಾಗಿ ಪೊಲೀಸರ ಬೂಟು ಏಟು ಲಾಠಿ ಏಟು ತಿಂದು ಇಲ್ಲಿ ಸಂಘಟನೆಗಳನ್ನು ಕಟ್ಟಿ ಬೆಳೆಸತಕ್ಕಂಥ ಅನೇಕ ಲೀಡರ್ಸ್ ಇದ್ದಾರೆ. ನಾನು ಒಬ್ಬೊಬ್ಬರ ಹೆಸರು ನಾನು ಹೇಳೋಕೆ ಬರೋದಿಲ್ಲ. ಸರ್ಕಾರ ಗುರುತಿಸುತ್ತೆ, ತಮಗೂ ಗೊತ್ತು. ಅದು ಯಾರನ್ನು ಒಬ್ಬರು ನೇಮಕ ಮಾಡಿದ್ರೆ ಗುರುತಿಸುತ್ತೆ. ಅವರನ್ನು ಆ ದಿನ ಸೀನಿಯರ್ಸ್ ಯಾರ್ಯಾರು ಇರ್ತಾರೋ, ದಲಿತ ಚಳುವಳಿ ಹಾಡುಗಾರರು ಯಾರ್ಯಾರು ಇರ್ತಾರೋ ಅವ್ರನ್ನೆಲ್ಲ ಆ ದಿನ ಸನ್ಮಾನ ಮಾಡಿದ್ರೆ ಒಳ್ಳೆಯದಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಆದ್ದರಿಂದ ತಾವು ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಯಾಕಂದರೆ ಕೆಜಾಪ್ ತಾಲೂಕಲ್ಲಿ ಮಾತ್ರ ದಲಿತ ಚಳುವಳಿಗಳನ್ನು ಬೆಳೆಸಿ, ದಲಿತ ಚಳುವಳಿಗಳನ್ನು ಕಟ್ಟಿ, ದಲಿತ ಹೋರಾಟಗಳನ್ನು ಮಾಡಿರ್ತಕ್ಕಂಥವ್ರು ಮಾತ್ರ ಸೀನಿಯರ್ಸು, ದಲಿತ ಹಾಡುಗಾರರು ಯಾರಿರ್ತಾರೆ ಅವರನ್ನು ಗುರುತಿಸಿ ಅವರಿಗೆ ಆ ದಿನ ಒಂದು ಸನ್ಮಾನವನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ನೀಡಬೇಕಂತ ಹೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಜೈ ಭೀಮ್. ನನ್ನ ಹೆಸರು ಶ್ರೀನಾಥ್ ನಾಸ್ತಿಕ್ ಅಂತ, ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷರು. ಮೊದಲನೇದಾಗಿ ಮೇಡಮ್ ಅವರು 5ನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಹೇಳಿದ್ರು. ಆಗಸ್ಟ್ 5ನೇ ತಾರೀಕು ಬಾಬಾ ಸಾಹೇಬರ ಜೀವನದಲ್ಲಿ ಒಂದು ಅದ್ಭುತವಾದಂಥ ದಿನ ಅಂತ ಹೇಳ್ಬೋದು. ಅದು ನಮ್ಮ ಭಾರತ ದೇಶಕ್ಕೆ, ಅದರಲ್ಲೂ ವಿಶೇಷವಾಗಿ ಶೋಷಣೆಗೆ ಒಳಪಟ್ಟಂಥ ಜನರಿಗೆ ಬಾಬಾ ಸಾಹೇಬರು ಲಂಡನ್ಗೆ ಮೊದಲ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಭಾರತದಿಂದ ಪ್ರಯಾಣ ಮಾಡಿದಂಥ ದಿನ 5ನೇ ತಾರೀಕು, ಆಗಸ್ಟ್ 5ನೇ ತಾರೀಕು. ತುಂಬ ವಿಶೇಷವಾದಂಥ ದಿನ. ಸೊ ಅಂತಹ ದಿನ ಬಾಬಾ ಸಾಹೇಬರ ಪ್ರತಿಮೆಯನ್ನು ಅನಾವರಣ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಮೆಚ್ಚಬೇಕಾಗಿರೋಂಥ ವಿಚಾರ. ಹಾಗಾಗಿ ಮೇಡಮ್, ಈ ಕೆಜಪ್ ಅಂತಂದರೆ ಬಾಬಾ ಸಾಹೇಬರು ಹೆಜ್ಜೆ ಇಟ್ಟಿರೋಂಥ ಭೂಮಿ. ಈ ತಾಲೂಕಿನ ಪ್ರತಿ ಮಣ್ಣಿನ ಕಣಕಣದಲ್ಲೂ ಕೂಡ ಬಾಬಾ ಸಾಹೇಬರ ಒಂದು ಹೋರಾಟದ ಕಿಚ್ಚಿದೆ. ಹಾಗಾಗಿ ಇಂಥ ಕಂಚಿನ ಪ್ರತಿಮೆ ಕೇವಲ ಕೆಜಪ್ ಪಟ್ಟಣಕ್ಕೆ ಮಾತ್ರ ಸೀಮಿತ ಆಗಿದೆ. ಬೇತ್ಮಂಗಲ ಹೋಬಳಿಯಲ್ಲಿರುವಂಥ ಪ್ರತಿಮೆಯನ್ನು ಕೂಡ ಬದಲಾವಣೆ ಮಾಡಿ ಅಲ್ಲಿ ಕೂಡ ಒಂದು ಕಂಚಿನ ಪ್ರತಿಮೆಯನ್ನು ಅನಾವರಣ ಮಾಡಬೇಕಂತ ತಮ್ಮಲ್ಲಿ ಬೇಡಿಕೆ ಇಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕ್ಯಾಸಂಬಳ್ಳಿಯಲ್ಲೂ ಕೂಡ ಒಂದು ಕಂಚಿನ ಪ್ರತಿಮೆಯನ್ನು ಇಡಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು. ಆಮೇಲೆ ಅದೇ ರೀತಿಯಾಗಿ ಕೇವಲ ಆವತ್ತಿನ ದಿನ ಬಾಬಾ ಸಾಹೇಬರ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿ ಅಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋದಕ್ಕಿಂತ ಬಾಬಾ ಸಾಹೇಬರ ಒಂದು ಜೀವನ ಚರಿತ್ರೆಯನ್ನು ಒಂದು ನಾಟಕದ ಮುಖಾಂತರ ಜನರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಳ್ಳುವಂಥದ್ದು ತುಂಬ ಚೆನ್ನಾಗಿರುತ್ತೆ ಅನ್ನೋದೊಂದು ನನ್ನ ಅಭಿಪ್ರಾಯ. ಈಗಾಗಲೇ ನಾವು APL ಅನ್ನ ಹೇಳಿರ್ಬೋದು ಅಥವಾ ಇತರೆ ಮುಖಂಡರೆಲ್ಲ ಹೇಳ್ದಂಗೆ ನಾವೆಲ್ಲರೂ ಕೂಡ ಈಗಾಗಲೇ ಸಭೆಗೆ ಬರೋಕ್ಕೆ ಮುಂಚೆ ತೀರ್ಮಾನ ಮಾಡಿಕೊಂಡು ಎಲ್ಲರದ್ದು ಒಂದೇ ವಾಕ್ಯ ಆಗಿರಬೇಕು ಅಂತ ರಾಮಯ್ಯನ ಅವರನ್ನು ನಾವು ಆಯ್ಕೆ ಮಾಡ್ಕೋಬೇಕಂತ ನಾವೆಲ್ಲರೂ ಕೂಡ ಮೊದಲೇ ಮಾತಾಡ್ಕೊ ಬಂದಿದ್ವಿ. ರಾಮಯ್ಯ ಅವರು ಯಾರಿಗೂ ಅವರು ಅಜಾತ ಶತ್ರುಗಳು ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರದಿಂದ ಹಲವಾರು ಪ್ರಶಸ್ತಿಗಳನ್ನ ಪಡ್ಕೊಂಡಿರುವಂತಹ ಸಾಹಿತಿಗಳು. ಅವ್ರನ್ನ ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಅನ್ವಯಿಸ್ತಾರೆ. ಯಾಕಂದ್ರೆ ಹಿರಿಯ ಹೋರಾಟಗಾರರವರು ಸುಮಾರು ಶೋಷಣೆಗೆ ಒಳಪಟ್ಟಂತ ಎಷ್ಟೋ ಜನ ಮಹಿಳೆಯರಿಗೆ, ದೀನದಲಿತರಿಗೆ ಹೋರಾಟದ ಮುಖಾಂತರ ನ್ಯಾಯ ಕೊಡಿಸಂತ ಹಿರಿಯ ಹೋರಾಟಗಾರರು ಆಗಿರೋದ್ರಿಂದ ಅವರ ಒಂದು ಅಂಬೇಡ್ಕರ್ ಕಾಲೇಜ್ ಅನ್ನೋ ಒಂದು ನಾಟಕ ಇದೆ ಮೇಡಮ್, ಅವರೇ ಬರೆದಿರುವಂಥದ್ದು. ಸುಮಾರು ನಮ್ಮ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಈ ಒಂದು ನಾಟಕವನ್ನು ಅವರು ಪ್ರದರ್ಶನ ಮಾಡಿದ್ದಾರೆ. ಆ ಒಂದು ನಾಟಕವನ್ನು ಪ್ರದರ್ಶನ ಮಾಡಬಹುದು ಅಂತ ನನ್ನ ಒಂದು ಅನಿಸಿಕೆ ಇದೆ ಮೇಡಮ್. ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ದಲಿತ ಸಂಘಟನೆಗಳಿಗೆ ಜೈ ಭೀಮ್ ವಂದನೆಗಳು. ಮತ್ತು ಮುಖ್ಯವಾಗಿ
ನಮ್ಮ ಕ್ಷೇತ್ರದ ಶಾಸಕರಿಗೆ ಜೈ ವಂದನೆಗಳನ್ನು ತಿಳಿಸುತ್ತಾ ನಾವು ಸುಮಾರು 2002ರಿಂದ DSS ಅಲ್ಲಿ ನಾವು ಕೆಲಸಗಳು ಮಾಡಿಕೊಂಡು ಹೋರಾಟಗಳು ಮಾಡಿಕೊಂಡು ಬೀದಿಯಲ್ಲಿ ಮಲಗಿ ಧರಣಿಗಳನ್ನು ಮಾಡುತ್ತಾ ಈ ಒಂದು ಇಷ್ಟು ಮಟ್ಟಿಗೆ ನಾವು 2026ವರೆಗೂ ನಾವು ಬಂದಿರೋದು ಕಾರಣ DSS ಅದಕ್ಕೆ ಕಾರಣ. ಅದು ನಮ್ಮ ಮುಖ್ಯವಾಗಿ ನಾವು ಕೋಡಿಗಾಲ ರಾಮಯ್ಯ ಹೆಸರು ಏನು ಪ್ರಸ್ತಾಪ ಮಾಡೋದು ಅಂದರೆ ಈ DSS ಅನ್ನ ಈ ಜಿಲ್ಲೆಯಲ್ಲಿ ಹುಟ್ಟಾಕಿದಂತಹ ಪ್ರಥಮ ವ್ಯಕ್ತಿ ಕೋಡಿಗಾಲ ರಾಮಯ್ಯ ಅವರು. ಆದ್ರಿಂದ ಮೇಡಮ್ ಅವರ ಹೆಸರನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ವಿ. ತಮ್ಮ ಯಾವ ರೀತಿ ಇದೆಯೋ ಆ ರೀತಿ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳ್ತಾ ಅದ್ರ ಜೊತೆಗೆ ಕಾರ್ಯಕ್ರಮ ವೇದಿಕೆಯಲ್ಲಿ ಬಾಬಾ ಸಾಹೇಬ್ರಂದ್ರೆ ಹಾಡಂದ್ರೆ ಬಾಬಾ ಸಾಹೇಬನೇ. ಅದರಿಂದ ಅವರ ಜ್ಞಾನ ಭಂಡಾರವನ್ನು ಹಾಡುಗಳ ಮುಖಾಂತರ ಇಡೀ ನಾಡಿನ ಉದ್ದಕ್ಕೂ ನಾವು ಹಂಚ್ಕೊಂಡು ಹೋಗ್ತಾ ಇದ್ವಿ. ಅದರಿಂದ ಕಾರ್ಯಕ್ರಮದಲ್ಲಿ ನೀವು ಕಲಾವಿದರನ್ನು ಗುರುತಿಸಿ ಕಲಾವಿದರಿಗೆ ಅವತ್ತು ಹಾಡುಗಳ ಮುಖಾಂತರ ಇಲಾಖೆಯವರಾಗಿ ತಮ್ಮಿಂದ ಆಗ್ಬೋದು ಅವಕಾಶ ನೀಡಬೇಕಂತ ನಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಮೇಡಮ್. ಕಲಾವಿದರಾಗಿ ನಾವು ಈ ಒಂದು ಕ್ಷೇತ್ರದಲ್ಲಿ ವೇದಿಕೆ ಮೇಲೆ ಹಾಸಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕಾರ ಮತ್ತು ಇಲ್ಲಿ ಸೇರಿರುವ ಎಲ್ಲರಿಗೂ ನಮಸ್ಕಾರ ತಿಳಿಸ್ಕೊಂಡಿದೆ. ಇದು ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಳಿಯನ್ನು ಸ್ಥಾಪನೆ ಮಾಡುವುದೇ ಬಹಳ ವರ್ಷಗಳಿಂದ ಇಲ್ಲಿ KGFನಲ್ಲಿ ಒಂದು ಕುಂದುಕೊರತೆಯಾಗಿತ್ತು. ಇದು ಇವಾಗ ಅಂತಿಮ ಸ್ಥಾನಕ್ಕೆ ಬಂದಿರೋದು. ಇಡೀ KGF ಎಲ್ಲ ಇದು ಇಂಡಿಯಾ ಪೂರ ಗೊತ್ತಾಗಿದ್ರೇ KGF ಒಂದು ಹೆಮ್ಮೆಯಾದ ಕಾರ್ಯಕ್ರಮ. ಆದರೆ ಇದು ಯಾವತ್ತು ಈ ವಿಚಾರ ಆಚೆ ಮಾತಿಗೆ ಬಂದಿತ್ತು ಅವಾಗಿಂದ ಅವರವರು ಇದು ನಾನು ಹೇಳಿದೆ, ಇದು ನಾನು ಮೇಯರ್ಪಾಡು ಮಾಡಿಸಿದೆ, ನಾನು ಒತ್ತಡ ಮಾಡಿದೆ, ಅವರೇ ಮಾಡಿದಾಗಿರಲಿ. ಇವಾಗ KGFನಲ್ಲಿ ಎಷ್ಟೋ ಜನ MSc PhD ಎಲ್ಲ ಓದಿದ್ದಾರೆ. ಅಂಬೇಡ್ಕರ್ ಚರಿತ್ರವನ್ನು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡಿದ್ದಾರೆ. ಇವಾಗ ಪ್ರೋಟೋಕಾಲ್ ಅಂತಾರಲ್ಲ, ಇದು ಇಡೀ KGF ಜನತೆಗೆ ಎಲ್ಲ ಪ್ರತಿಯೊಂದು ಲೈನ್ ಪಂಚಾಯತ್ ಅವ್ರಿಗೂ ಮತ್ತು ಎಲ್ಲ ಒಂದು ಗಣ್ಯರುಗಳಿಗೂ ಇದನ್ನು ಕರೆಸಿ ಅವ್ರಿಗೆ ಒಂದು ಅವಕಾಶ ಕೊಟ್ಟು ಅವರನ್ನು ಗೌರವಿಸಬೇಕಂತ ತಮ್ಮಲ್ಲಿ ವಿನಂತಿ. ಎಲ್ರಿಗೂ ನಮಸ್ಕಾರ. ರೆಸ್ಪೆಕ್ಟೆಡ್ ಡಿಗ್ನಿಟರೀಸ್ ಆನ್ ದ ಡಯಾಸ್ ಆಫ್ ದ ಡಯಾಸ್. ಈ ಪ್ರೋಗ್ರಾಮ್ ಏನು ನಡೀತದೆ ಒಳ್ಳೆ ರೀತಿ ಆಗಲಿ. ನಮ್ಮ ಪರವಾಗಿ ನಮ್ಮ ಆರ್ಗನೈಜೇಷನ್ ಏನಿದೆಯೋ ಎಲ್ಲ ಒತ್ತಡನ ಕೊಟ್ಟಿದ್ದಾರೆ, ಸಪೋರ್ಟನ್ನು ಮಾಡಿದ್ದಾರೆ. ನನ್ನ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಏನಂದರೆ ಕೋರ್ಟ್ ಪಕ್ಕದಲ್ಲಿ ಇರುವ ಆ ಪಾರ್ಕ್ನ ಸ್ವಲ್ಪ ಇಂಪ್ರೂವ್ ಮಾಡಿ ಜನರಲ್ ಪಬ್ಲಿಕ್ಗೆ ಒಳ್ಳೆ ರೀತಿ ಆದರೆ ಚೆನ್ನಾಗಿರ್ತದೆ. ಮುಂದೆ ನಮ್ಮ ಕಡೆಯಿಂದ ಫಾರ್ ದ ಪೀಪಲ್ ಆಫ್ KGF ಏನು ಬೇಡಿಕೆ ಬರ್ತದೋ ದಯವಿಟ್ಟು MLA ಅವರು ಅದಕ್ಕೆ ಸ್ವಲ್ಪ ಇಂಪಾರ್ಟೆಂಟ್ ಕೊಟ್ಟು ಮಾಡಿದರೆ ಚೆನ್ನಾಗಿರ್ತದೆ. ಅದಲ್ಲದೆ ಒಂದು ವಿಲೇಜಿನ ಇಲ್ಲ ಆ ಸ್ಟೇಜಲ್ಲಿ ಇದ್ದಿದ್ದ ಜಾಗ ಎಲ್ಲ ಈಗ ಓವರ್ ಬ್ರಿಡ್ಜ್ಗಳು ಬರ್ತಾ ಇದೆ. ನಮ್ದು ಏನಿದೆಯೋ ಆ ಊರ್ಗಮ್ ಸ್ಟೇಷನ್ ಕಡೆ ಇದೆಯೋ ಅದರ ಮೇಲೆ ಸ್ವಲ್ಪ ಒತ್ತಡ ಕೊಟ್ಟರೆ ಎವ್ರಿ ಡೇ ಪಬ್ಲಿಕ್ಗೆ ಚೆನ್ನಾಗಿರ್ತದಂತೂ ಔಟ್ ಆಫ್ ಸಬ್ಜೆಕ್ಟ್ ಇದ್ರೂ ಇಟ್ ಈಸ್ ಮೈ ರಿಕ್ವೆಸ್ಟು. ಈ ಪ್ರೋಗ್ರಾಮ್ ಚೆನ್ನಾಗಿ ಆಗೋಕ್ಕೆ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಎಲ್ರಿಗೂ ನಮ್ಮ ಕನ್ನಡ ಅರ್ಥ ಆಗುತ್ತೆ. ಆದರೂ ನಮ್ಮ ಒಂದು ಬೇಡಿಕೆ ಕನ್ನಡದಲ್ಲಿ ಮಾತಾಡ್ಬೋದಾ? ಮಾತಾಡಿದ್ರೆ ಸ್ವಲ್ಪ ಜನರಿಗೆ ಅರ್ಥ ಆಗುತ್ತೆ ಅಂತ ನಮ್ಮವರಲ್ಲಿ ಮಾತಾಡ್ಬೋದಲ್ಲ ಮೇಡಮ್? ಪರವಾಗಿಲ್ವಾ? சரி. ஃபர்ஸ்ட் பாயிண்ட்டு 5th டே ஆஃப் ஆகஸ்ட் அந்த டேட்டில் பாபா சாஹிப் ஸ்டாச்சு அன்வீங் பண்ணுறதுல பரிபூர்ணமான சம்பந்தம் எங்களுக்கு எல்லாருக்கும் நினைக்கிறேன். மோஸ்ட்லி எல்லாரும் ஒத்துக்கிறீங்களா? ஏன்னா ஒரு டைம் கன்ஃபார்ம் பண்ணிக்கலான்ட்டுங்க. ரெண்டாவது, ஸ்டாச்சு வைக்கிறதுல வந்து ஃபஸ்ட்டு மீட்டிங்கில் பாஸ் ஆச்சு, செகண்ட் மீட்டிங்கில் பாஸ் ஆச்சு, அப்ரூவல் பண்ணாங்க, நிறைய பேர் லெட்டர் கொடுத்தாங்க, சங்கங்க லெட்டர் கொடுத்தாங்க. எல்லாருக்கும் என் சார்பாகவும் நம்ம KGF ஜனதா சார்பாகவும் நன்றி தெரிவிச்சுக்கிறேன். அது நம்ம யார் பண்ணாலும் நம்ம அண்ணன் தம்பி தான் பண்ணியிருக்காங்கன்னு நினச்சி நீங்கள் பண்ணால் நாங்கள் பண்ணன்ற கொஸ்டினை விட்டுட்டு எல்லாரும் சேர்ந்து அன்றைக்கி ஒரு திருவிழா மாதிரி நடத்தணுன்றது என்னோடய ரிக்வெஸ்ட்டு. நம்ம இங்கே இருக்கவங்க எல்லோரும் மேக்ஸிமம் எல்லாருமே எஜுகேட்டட் எல்லாம் பெரியவங்க எல்லோரும் என்னோடய ரிக்வெஸ்ட்டு அன்றைக்கி ஒரு நாள் நம்ம எந்த கட்சி எந்த கேஸ்ட்டு கலர் எல்லா ஃபீலிங்ஸை விட்டுட்டு நம்மள இந்த இடத்துக்கு படிச்சிருக்கிறோம், இந்த இடத்துக்கு வாழ்கிறோம் அப்படின்றது ஒரு நம்ம டாக்டர் கொடுத்த ஒரு அறிவு நாள் தான். அந்த ஒரு பாயிண்ட் ஆஃப் வியூவில் நம்ம என்ன சொல்லணும், இந்த ஒரு நாளில் வந்து அந்த எந்த ரிலீஜியன் கேஸ்ட்டு சங்கங்கம் பார்ட்டி ஏஜ் எல்லாத்தையும் விட்டுட்டு அன்றைக்கி ஒரு நாள் எல்லாரும் ஒரு ரிலேஷன்ஷிப்பாக எல்லாரும் அந்த ப்ரோக்ராம் இந்த கர்நாடகாவை வந்து பார்க்கணும். இவ்வளோ ஒரு ஒற்றுமையாக பண்ணியிருக்கிறாங்கன்றது அது ஒரு விஷயம் நம்ம எல்லாருக்கிட்டே கேட்டிருக்கிறேன். இன்னொரு விஷயம் வந்து
நம்ம மைனிங் சைடில் வந்து கொஞ்சம் அவேர்னஸ் கம்மியாக இருக்குதுங்க. இன்னைக்கு கூட பார்த்தீங்கன்னா நிறைய பேர் வரல. அது ஒரு என்ன கமிஷனர் சார்கிட்ட ஒரு ரிக்வெஸ்ட் பண்ணுறாங்க. கொஞ்சம் அவேர்னஸ் ஆட்டோ அனௌன்ஸ்மெண்ட் ஆகட்டும், கொஞ்சம் நோட்டீஸ்க்கு பேம்ப்ளெட்ஸு. ஏன்னா இது வந்து ஒரு ஹிஸ்ட்ரி இருக்குதுங்க, இந்த அம்பேத்கர் சிலை வச்சிருக்கு. அதோட அந்த சிலை வச்ச டேட்டு, அந்த கல்வெட்டு அப்படியே விட்டுட்டு இன்னைக்கு யார் பண்ணுறாங்கன்ற ஒரு பேர், அந்த டேட் நம்ம இப்போ கமிஷனர் சார் எங்கே வந்து வந்திருக்காரு, பட் இன்னைக்கு அவர் பேர் அந்த இடத்துல வருது. ஸோ அதனால அவரும் கொஞ்சம் எஃபெக்ட் எடுத்து நமக்கு இன்னும் கொஞ்சம் கிராண்டாக செலிப்ரேட் பண்ணுறதுக்கு ஏற்பாடு பண்ணணும். ரெண்டாவது, கேஜிஎஃப்ல எல்லா டெவலப்மெண்ட்டும் நடந்துன்னு இருக்குது. அதுக்கு முக்கியமான காரணம் இன்னைக்கு யார் சொன்னாலும் அதுக்கு ஒரே காரணம் எம்எல்ஏ. அவங்க தான் ஒன்லி அட்மினிஸ்ட்ரேட்டிவ் அத்தாரிட்டி. அதனால எம்எல்ஏ கையில் தான் அந்த ஸ்டாச்சு அன்வீங் பண்ணலான்னு எங்களோட ரிக்வெஸ்ட்டு. யாருக்கு என்னன்னு சொல்லணும், இன்னும் கேஜிஎஃப் ஜனங்களுக்கு அது ஒரு பெருமை தாங்க. ஒரு ஐரன் லேடி வந்து ஒரு ஸ்டாச்சு ஓப்பன் பண்ணன்ட்டு எங்களோட ரிக்வெஸ்ட்டுங்க. தேங்க்யூ மேடம். Agitate, organize. I am K. Karun, founder and president, Dr. Ambedkar Social Secular Progressive Forum, General Secretary, Dr. Ambedkar Prachara Samiti, Chief Coordinator, Save KGF United Front. At the outset, I take this privilege in extending sincere thanks and gratitude for our most respected, reliable, result-oriented KGF Taluk Member of Legislative Assembly, Srimati Rupakala Sahida, for fulfilling the demand and request of Save KGF United Front President Jyoti Basu and Secretary Dayanand for statue in KGF. First statue is there at Sivaraj Nagar, second at Bemal, and this is the third brass statue. So on behalf of this organization, I once again extend my sincere thanks and gratitude for Madam. At the same time, and also to the President Save Committee Jyoti Basu, Secretary Dayanand, and other office bearers, coordinators, and advisors for made this thing possible. As Baba Sahib said, the lost rights never get through begging, only through relentless struggle. So, peaceful struggle we made and achieved it. Thank you one and all, thank you. And we welcome the installation date. And if my president said that if Madam, she is also belongs to the same Dalit community, she is the second time MLA and aiming for a hat-trick, and also she is the aspirant for the Monday ministerial berth. Wish you all the best, Madam. Thank you, and thank you one and all. ಕನಸು ಈ ದಿವಸ ನನಸಾಗಿದೆ. ಯಾಕಂದರೆ ಏನು ನಡೆದಿದೆ, ಹಿಂದೆ ನಡೀತು, ಈಗ ನಡೀತಾ ಇದೆ, ಅದನ್ನು ನಾವು ಜ್ಞಾಪಿಸಬೇಕು. ನಮ್ಮ ಮುಳಬಾಲ್ ತಾಲೂಕಿನ ಬಹುಜನ ಒಕ್ಕೂಟಗಳ ಅಧ್ಯಕ್ಷರಾದಂಥ ಶ್ರೀಶಂಕರ್ ರಿಜಿಕುಮಾರ್ ಅವರು ಈ ಸಮರ ಕುಂದುಕೊರಲ ಸಭೆ ನಡೀತಾರೆ. ಆ ಸಮಯದಲ್ಲಿ ಬಂದು ಆ ಒಂದು ಪ್ರತಿಮೆಯನ್ನು ನೋಡಿ ಜ್ಞಾಪಕ ಮಾಡಿ, ಯಾಕಂದರೆ ಅವ್ರು ತಿಳ್ಕೋಬೇಕು, ಕೆಲವು ಗೊತ್ತಿರುತ್ತೆ, ಕೆಲವು ಗೊತ್ತಿರಲ್ಲ. ಸೊ ಆ ಸಮಯದಿಂದ ಎಲ್ಲ ಸಂಘಟನೆಗಳಾಗ್ಬೋದು, ಎಲ್ಲ ನಾಯಕರುಗಳಾಗ್ಬೋದು ಅದರ ಬಗ್ಗೆ ಬಗ್ಗೆ ಮಾತಾಡಿ ಈ ಮಟ್ಟಕ್ಕೆ ಇನಾಗ್ರೇಷನ್ ಮಾಡೋ ಮಟ್ಟಕ್ಕೆ ತಂದಿಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಸಹ ತುಂಬ ರೀತಿಯ ಧನ್ಯವಾದ ಹೇಳ್ತಾ, ಮೇಡಮ್ ಸುಮಾರು 20-25 ವರ್ಷಗಳಿಂದ ಸಂಘಟನೆಯಲ್ಲಿ ಬೆಳೆದು ಹೋರಾಟಗಳು ಸೊ ನಾವು ಒಟ್ಟಿಗೆ ಎಲ್ಲ ಕೌನ್ಸಿಲರ್ಸ್ ಇದನ್ನು ಡಿಸ್ಕಷನ್ ಮಾಡಿ ಸ್ಟಾರ್ಟ್ ಮಾಡಬೇಕು. ನಮಗವರು ನಮ್ಮ ಇದೇನು ಎಲ್ಲ ಕೌನ್ಸಿಲರ್ಸು ಟೈಮಲ್ಲಿ ರೆಕಗ್ನೇಷನ್. ಮತ್ತು ಇನ್ನೊಂದು ಏನಂದರೆ ಇಫ್ ಪಾಸಿಬಲ್ ಪ್ಲೇಕಲ್ಲಿ ಹೆಸರು ಬಂದರೆ ತುಂಬ ಪ್ರಿವಿಲೇಜ್ ಆಗಿದೆ. ಇಫ್ ಪಾಸಿಬಲ್, ಯಾಕಂದರೆ 22 ಅಲ್ಲಿ ಯುನಾನಿಮಸ್ಸಾಗಿ ಎಲ್ಲರೂ ಬರಬೇಕು, ಡಾಕ್ಟರ್ ಅಂಬೇಡ್ಕರ್ ಅವ್ರು ಬಂದ್ಬಿಟ್ಟು ತುಂಬ ಇದು ಮಾಡಿ, ಸೊ ಅದಕ್ಕೆ ನಮ್ಗೆ ಎಲ್ಲರಿಗೂ ರೆಕಗ್ನೇಷನ್ ಬಂದರೆ ಇಟ್ ವಿಲ್ ಬಿ ಅ ಪ್ರಿವಿಲೇಜ್. ಕೈಂಡ್ಲಿ ಕನ್ಸಿಡರ್ ದಿಸ್. நோக்கம் ஏற்கனவே சிலை விரிசல் அடைந்தது, அதை புதுப்பிக்க வேண்டும் என்று பல தரப்பில் பலவிதமாக சொன்னார்கள். சொன்னவர்கள் மார்த்தட்டுகிறார்கள் என்ற அர்த்தம் அல்ல, புரிந்து கொள்ள வேண்டும். உணர்வு பூர்வமாக அவர்கள் இந்த ஊரை காப்பாற்ற வேண்டும் என்பதற்காக தெரிவித்தார்கள் என்பதை நான் நினைவு கூறுகிறேன். எனவே
இந்த சிலை திறப்பு விழா எப்படி நடத்த வேண்டும், யார் திறக்க வேண்டும் என்பதற்காக மட்டும்தான் இங்கே இந்த நிகழ்ச்சி நடக்கிறது என்பதை தெரிவித்துக் கொள்கிறேன். ஆரம்பத்தில் இந்த சிலை எப்படி வந்தது என்ற ஒரு கருத்தை மட்டும் நான் சொல்ல ஆசைப்படுகிறேன். ஏனென்று சொன்னால், அருமை சகோதரர் முன்னாள் கவுன்சிலர் பிரவீன் ஒன்று சொன்னார். அதற்காக சொல்ல வேண்டிய கட்டாயத்தில் இருக்கிறேன். இந்த சிலை வருவதற்கு முன்பு மரியாதைக்குரிய முன்னாள் எம்எல்ஏ பக்தவச்சலம் அவர்கள் என்னையும் மரியாதைக்குரிய சகோதரர் தாடி அன்பழகனை கூப்பிட்டு கேட்டார், இங்கு ஒரு சிலை நிறுவினால் என்ன, விதான் சௌதா முன்னால் இருக்கிற சிலை, அது போல இங்க ஒரு சிலை நிறுவனம் என்னான்னு கேட்டார். கேட்டவர் பக்தவச்சலம். அப்போ சொல்லும் போது சொன்னார் தாடி அன்பழகன், சிஎம் உயிரோடு இல்லை, அவங்க மனைவியை வந்து திறந்து வைன்னு சொன்னார். அன்னைக்கு முழு கவுன்சில் இருந்தது, பாக்கியமா திறந்தாங்க. பக்தவச்சலம் பேர், பாக்கியமா பேர் இருக்குது. அந்த கல்வெட்டு அப்படியே இருக்க வேண்டும் என்பது எங்களுடைய விருப்பம். அதே நேரத்தில் தற்போது மரியாதைக்குரிய ராமையா பேரெல்லாம் சொன்னாங்க, நாங்கள் மறுக்கல, வெறுக்கல. இருந்தாலும் இந்த புரோட்டோகால்னு ஒன்று இருக்கு. அதனால இங்கு பெருவாரியாக பேசப்பட்டவர்கள் தெரிவித்த கருத்துப்படி சேவ் கேஜிஎஃப் யுனைடெட் ஃப்ரண்ட் மேற்கொள்கிற நோக்கமும் கருத்தும் உள்ளூர் நிலைத்து நிற்க வேண்டும். அதன் அடிப்படையில் எங்களுக்கு முதல்வரே தொகுதி எம்எல்ஏ தான் என்பதனால் அவரை தெரிந்து கொள்வதில் எந்த ஆட்சேபனையும் இல்லை என்பதை தெரிவித்துக் கொள்கிறேன். நன்றி, வணக்கம். ಮೊದಲು ಎಲ್ಲರಿಗೂ ನಮಸ್ಕರಿಸ್ತಾ, ಇಲ್ಲಿ ಯಾರು ಮಾತಾಡೋದು? ಅಣ್ಣ ಮಾತಾಡ್ತಾ ಅವಳಿ. ಜೈ ಭೀಮ್. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸ್ತಾ, ಮೇಡಮ್ ಅವ್ರು ಅವಾಗ ಒಂದು ಮಾತಾಡ್ತಾ ಇದ್ರು, ಈ ಪ್ರೋಟೋಕಾಲ್ ಪ್ರಕಾರ ಬರೋಕ್ಕೆ ಕೆಲವೊಬ್ಬರಿಗೆ ಸಮಯ ಅಭಾವ ಇರೋದ್ರಿಂದ ಆಗಲ್ಲ ಅಂತ. ಆದರೆ ಶ್ರೀ ಕೆ ಎಚ್ ಮುನಿಯಪ್ಪ ಸಾಹೇಬರು ಕೋಲಾರ ಜಿಲ್ಲೆಯಲ್ಲಿ ಎಲ್ರಿಗೂ ಗೊತ್ತಿರ್ತಕ್ಕಂಥವ್ರು, ಅವ್ರು ಬರ್ಬೋದು ಅಂತ ನನ್ನ ಪರ್ಸ್ನಲ್ ಅನಿಸಿಕೆ. ಅವ್ರು ಬಂದರೆ ಈ ತಾಲೂಕು ಕೂಡ ಒಂದಷ್ಟು ಗೌರವ ಇರುತ್ತೆ. ದಯವಿಟ್ಟು ಅವ್ರನ್ನ ಕರೆಸ್ತೀರಿ ಅಂತ ಭಾವಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ಎಮ್.ಎಲ್.ಎ. ಅಕ್ಕನವರು ನನ್ನನ್ನು ಮಾತಾಡಿದ್ರು, ಅದು ಸರಿ ಬರೋಲ್ಲ, ಮೊದಲು ಎಲ್ಲ ಅವ್ರು ಮಾತಾಡಲಿ, ಆಮೇಲೆ ನಾನು ಮಾತಾಡ್ತೀನಿ. ಇವತ್ತಿನ ಈ ಪೂರ್ವ ಸಭೆಗೆ ಬಂದಿರುವಂತಹ ಎಲ್ಲ ಸಂಘ ಸಂಸ್ಥೆಗಳು, ಅದಕ್ಕೆ ಮಿಗಿಲಾಗಿ ಸೇವ್ ಯುನೈಟೆಡ್ ಫ್ರಂಟ್ ಅವರು ಮತ್ತು ಪತ್ರಕರ್ತರು ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಅಧಿಕಾರಿಗಳು ಹಾಗೂ ನಮ್ಮ ಶಾಸಕ ಅಕ್ಕನವರು ಅಂತಲೇ ಹೇಳ್ತೀನಿ, ಹೇಳಕ್ಕೆ ಇಷ್ಟಪಡಲ್ಲ. ಇವತ್ತಿನ ಈ ಸಭೆ ಏನಕ್ಕಾಗಿ ಏತಕ್ಕಾಗಿ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಇದ್ರ ಬಗ್ಗೆ ತುಂಬ ಹೇಳ್ಕೊಂಡು ಹೋಗೋದು ಬೇಡ. ನಾನು ಹಳ್ಳಿ ಸೊಗಡಿನಲ್ಲಿ ಹೇಳ್ತೀನಿ. ಮೊದಲು ಹಿರಿಯರು ಒಂದು ಹೆಣ್ಣು ನೋಡಬೇಕಾದ್ರೆ 11 ಊರು ಸುತ್ತೋರು, ಸುತ್ತಬಿಟ್ಟು ಬಂದು ಸುಸ್ತಾಗಿ ಕೂತ್ಕೊಂಡ್ಬಿಡೋರು, ಏನಪ್ಪ ಎಲ್ಲಿ ಹೋದ್ರು ಹೆಣ್ಣು ಸಿಗ್ತಾ ಇಲ್ಲ ನನ್ನ ಮಗನಿಗೆ ಅಂತ. ಈ ಚರಿತ್ರೆ ತಗೊಂಡೋದಾಗ ಏನಾಗುತ್ತೆ ಅಂದರೆ, ಕಂಕಣ ಬಲ ಕೂಡಿ ಬಂದಾಗ ಮಾತ್ರನೇ ಯಾವುದೊಂದು ನಡೆಯೋದು. ಆ ರೀತಿ 5ನೇ ತಾರೀಕು ಕಂಕಣ ಬಲ ಕೂಡಿ ಬರ್ತಿದ್ದಾರೆ ರೂಪಕ್ನವರು. ಆದ್ದರಿಂದ ಅವ್ರಿಗೆ ಧನ್ಯವಾದಗಳು. ಅದೇ ರೀತಿ ಈಗ ಎಲ್ಲರೂ ಹೇಳಿದ್ರು, ಇದು ಯಾಕೆ ಇಷ್ಟು ತಡವಾಯಿತು, ನಮ್ಮ ಸಂಗೋಟನ್ ಸರ್, ಜ್ಯೋತಿ ಭಾಸ್ಕರ್, ಹಲವಾರು ಮುಖಂಡರು ನಾಯಕರು ಹೇಳಿದ್ರು. ಹೌದು, ಯಾವುದಕ್ಕೆ ಒಂದಕ್ಕೆ ಆವತ್ತಿನ ದಿನದಲ್ಲಿ ಏನು ನೀವು ಸಭೆಯಲ್ಲಿ ನಿರ್ಣಯ ತಗೊಂಡು ತೀರ್ಮಾನ ತಗೊಂಡು ಸಭೆಯಲ್ಲಿ ಮಂಡಿಸಿ ಅದಕ್ಕೆ ಇಷ್ಟು ಅಂತ ಹಣವನ್ನು ಬಿಡುಗಡೆ ಮಾಡಿ 3 ವರ್ಷಗಳ ಕಾಲ ತಡ ಮಾಡೋದಕ್ಕೆ ಈ ದಿನ ಸೇವ್ ಯುನೈಟೆಡ್ ಫ್ರಂಟ್ ಅನ್ನೋದು 1 ವರ್ಷದಿಂದ ಈ ಒತ್ತಡವನ್ನು ತಗೊಂಡು ಬಂದಾಗ ಮಾತ್ರನೇ ಇದು ಇವತ್ತು ಕಾರ್ಯಗತಕ್ಕೆ ಬರಕ್ಕೆ ಬಂದಿದೆ. ಇಲ್ಲಾಂದ್ರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಅದು ಹಂಗೆ ಉಳ್ಕೊಂಡಿರೋದು. ಬರೋ ಅಧಿಕಾರಿಗಳು ಏನು ಮಾಡೋದು, ಇದು ಹೇಳ್ಬೇಕಾದ್ರೆ 24ನೇ 25ನ ಪೌರಾಯುಕ್ತರಾಗಿರ್ತಾರೆ ನಮ್ಮ ನಗರಸಭೆಗೆ. ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಇವತ್ತಿನ ದಿನ ಪಟ್ಟಣ ನಗರಸಭೆ ಆಗಿದೆ. ಆದ್ದರಿಂದ ಇದನ್ನು ಜನರ ಗಮನಕ್ಕೆ ತಗೊಂಡು ಬಂದಿದ್ದು ಯಾರು ಅಂದರೆ ಇವತ್ತಿನ ಸೇವ್ ಯುನೈಟೆಡ್ ಫ್ರಂಟ್ ಅವರು. ನಾನೀಗ ನಾವೇ ಮಾಡಿದ್ವಿ ಅವರೇ ಮಾಡೋದು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇಲ್ಲ. ಬೂದಿ ಮುಚ್ಚಿದ ಕೆಂಡದಂತೆ ಬಿರುಗಾಳಿನಲ್ಲಿ ತಿರುಗಾದನ್ನು ಹೊರಗಡೆ ತರಬೇಕಾದ ಒಂದು ಕಾರಣ ಬಂತು. ಅದಕ್ಕೆ ತಗೊಂಡು ಬಂದಿದ್ದಕ್ಕೆ ಆದಷ್ಟು ಬೇಗನೆ ಆಗಕ್ಕಾಯಿತು.
ಆದ್ದರಿಂದ ಇವತ್ತು ಎಲ್ಲ ದಲಿತ ಸಂಘಗಳು ಒಗ್ಗಟ್ಟಾಗಿ ನಾವು ಸೇರ್ಕೊಂಡಿದ್ದೀವಿ. ಆದ್ದರಿಂದ 5ನೇ ತಾರೀಕು ಏನು ಗೊತ್ತುವಳಿ ಮಾಡಿರೋ ದಿನಾಂಕ, ಆ ದಿನಾಂಕವನ್ನು ಆವತ್ತೇ ಮಾಡಲಿ. ಯಾಕಂದರೆ ಆಗಸ್ಟ್ 15ರೊಳಗೆ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ರು. ಅದರೊಳಗಡೆ MLA ಮೇಡಮ್ ಅವರು ಇಲ್ಲ 5ನೇ ತಾರೀಕೆ ಅಂತ ಹೇಳಿದ್ದಾರೆ. ಆದ್ದರಿಂದ 5ನೇ ತಾರೀಕೆ ಮಾಡಿ, ಆ ಪ್ರೋಟೋಕಾಲ್ ಏನಿದೆ ಅದರ ಪ್ರಕಾರನೇ ಮಾಡಿ ಮುಂದುವರಿಸಲಿ ಅಂತೇಳಿ. ಯಾಕೆಂದರೆ ಈ ನಗರಸಭೆಯಲ್ಲಿ 2021ರಿಂದ 2013ವರೆಗೂ 2001ರಿಂದ 2013ವರೆಗೂ ಒಂದು ಸಾರಿ ನಾನು ಅಧ್ಯಕ್ಷನಾಗಿ 2 ಸಾರಿ ನಗರಸಭೆಯಾಗಿ ಇಲ್ಲಿ ಕೆಲಸ ಮಾಡಿದ್ದೇನೆ. ಆ ಕೆಲಸದ ಮೇಲೇ ನನಗೆ ನಮ್ಮ ನಗರಸಭೆ ಚೆನ್ನಾಗಿರಬೇಕು, ನಗರಸಭೆ ಶುಚಿಯಾಗಿದ್ದಾಗ ಮಾತ್ರ ಊರು ಶುಚಿಯಾಗಿರೋಕ್ಕೆ ಕಾರಣ. ಆದ ಕಾರಣದಿಂದ ಅದು ಒಂದು, ಯಾಕೆಂದರೆ ಈ ಕೆಲವು ಕೆಲಸಗಳು ಬಂದು ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ನಡೆಯಬಾರ್ದು, ನಡೆಯೋದಕ್ಕೆ ಇದೊಂದು ಉದಾಹರಣೆ ಆಗಿರಲಿ. ಯಾವುದನ್ನು ನಾವು ಕೈಗೊಂಡಿರ್ತೀವಿ ಆ ಕಾರ್ಯಕ್ರಮ ನಗರಸಭೆಯಲ್ಲಿ ಅಚ್ಚುಕಟ್ಟಾಗಿ ಮುಗಿಬೇಕು ಅನ್ನೋದಕ್ಕಾಗಿ ಇದು ಒಂದು ಉದಾಹರಣೆ ಆಗಿರಲಿ ಅಂತೇಳಿ ನಾವು ಇದನ್ನು ಒಂದು ಪ್ರಯತ್ನವನ್ನು ಪಟ್ಟೇವೆ. ಆ ಪ್ರಯತ್ನಕ್ಕೆ ಫಲ ಸಿಕ್ತು. ಅದಕ್ಕೆ ಪೂರ್ಣ ಬೆಂಬಲವನ್ನು ಕೊಟ್ಟವರು ನಮ್ಮ ಶಾಸಕರು MLA ಮೇಡಮ್ ಅವ್ರಿಗೂ ಮತ್ತು ನಮ್ಮ ಪೈರಾವ್ತರವ್ರಿಗೂ ಮತ್ತು ನಗರ ಬಸ್ ಸಿಬ್ಬಂದಿ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತಾ ನಾನು ಮಾತು. ಜೈ ಹಿಂದ್ ಜೈ ಕನ್ನಡ. ಕ್ಷೇತ್ರದ ಮಾನ್ಯ ಜನಪ್ರಿಯ ಶಾಸಕರಂತ ಮೇಡಮ್ ಅವರೇ, ಮತ್ತು ತಹಸೀಲ್ದಾರ್ ಮೇಡಮ್ ಅವರೇ, KDA ಕಮಿಷನರ್ ಅವರೇ, ಮುನ್ಸಿಪಲ್ ಕಮಿಷನರ್ ಅವರೇ, KDA ಚೇರ್ಮನ್ ಅವರೇ, ಮತ್ತು ಇವತ್ತಿನ ದಿವಸ ನಮ್ಮ ಸಂಘಟನಾ ಅಧ್ಯಕ್ಷರು ಹೇಳಿದರು 5ನೇ ತಾರೀಕು ವಿಶೇಷ ದಿನ ಅಂತ. ಆ ವಿಶೇಷ ದಿನದಲ್ಲಿ ಮಾಡಬೇಕಂತ ನಮ್ಮ ಮೇಡಮ್ ನಿರ್ಧಾರ ಮಾಡಿದ್ದಾರೆ. ಈ ಅಂಬೇಡ್ಕರ್ ವಿಷಯದಲ್ಲಿ ಯಾವ ಪಕ್ಷಕ್ಕೂ ಅಂಬೇಡ್ಕರ್ ಸೀಮಿತ ಅಲ್ಲ, ಯಾವ ಜಾತಿಗೂ ಸೀಮಿತ ಅಲ್ಲ, ಅವರು ಎಲ್ಲರಿಗೂ ಸೀಮಿತನೇ. ಅಂಬೇಡ್ಕರ್ ಅಂದರೆ ಜಾತಿ ಇಲ್ಲ, ಮತ ಇಲ್ಲ, ಪಕ್ಷ ಇಲ್ಲ. ಅದಕ್ಕೋಸ್ಕರ ಇವತ್ತು ಈ ಸ್ಟ್ಯಾಚ್ಯೂ ನಿಧಾನ ಆಗೋಕ್ಕೆ ಕಾರಣ ಏನಂದರೆ, ನಾನು ಅಧ್ಯಕ್ಷನಾಗಿದ್ದೆ, ಸ್ಟ್ಯಾಂಡಿಂಗ್ ಕಮಿಷನರ್ ಆಗಿದ್ದೆ, ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷನಾಗಿದ್ದೆ. ಆ ಟೈಮ್ನಲ್ಲಿ ನಾವು ಒಂದು ಡಿಸ್ಕಸ್ ಮಾಡಿದ್ವಿ. ನಮ್ಮ ಮೇಡಮ್ ಇಲ್ಲಿ ಸುಮಾರು ಒಂದು 10 ಕೋಟಿನಲ್ಲಿ ಮುನ್ಸಿಪಾಲ್ಟಿ ಆಫೀಸ್ ಹೊಸದಾಗಿ ಕಟ್ಟಬೇಕು. ಆ ಕಟ್ಟೋ ಟೈಮ್ನಲ್ಲಿ ಮಂಜುನಾಥ್ AW ಮತ್ತು ಪವನ್ ಕುಮಾರ್ ಕಮಿಷನರ್ ಇದ್ದರು. ಸಾಹೇಬರು ಇವಾಗ ಹೊಸದಾಗಿ ಬಂದಿದ್ದಾರೆ. ನಾನು ಮೇಡಮು ಅವರೆಲ್ಲ ಬಂದ್ಬಿಟ್ಟು ಟೇಪ್ ಹಿಡ್ಕೊಂಡು ಈ ಕಾಂಪೌಂಡೆಲ್ಲ ಸುತ್ತಾಡಿ ಇದು ಕಾಂಪೌಂಡು ನಾವು ಹೊಸ ಬಿಲ್ಡಿಂಗ್ ಕಟ್ಟಿದ್ರೆ ಈ ಸ್ಟ್ಯಾಚ್ಯೂಕ್ಕೆ ಏನಾದರೂ ಸಮಸ್ಯೆ ಆಗುತ್ತೆ, ಅದಕ್ಕೋಸ್ಕರ ಫಸ್ಟ್ ಪ್ಲ್ಯಾನ್ ಮಾಡೋಣ, ಆಮೇಲೆ ಸ್ಟ್ಯಾಚ್ಯೂ ಬಂದ್ಬಿಟ್ಟು ದುರಿದವಾಗಿ ಮಾಡೋಣ ಅಂತ ಒಂದು ನಿರ್ಧಾರ ಮಾಡಿದ್ವಿ. ಆಮೇಲೆ ಅದೇ ಮೇಡಮ್ ಆ ಡ್ರಾಯಿಂಗಿಗೆ ಇಲ್ಲ ಇರೀ ಹೇಳ್ತೀನಿ. ಇವಾಗ ಅದಕ್ಕೆ ಅಯ್ಯೋ ನಾನು ಹೇಳೋದು 10 ಸತಿ ಹೇಳಿದ್ದೀನಿ. ಇವಾಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ಅದಕ್ಕೆ ಏನು ತೊಂದರೆ ಇಲ್ಲ ಹಂಗಂತ ಬಂದಿದೆ. ಬ್ರದರ್ ಆಯ್ತು. ಸರಿ ಆಯ್ತು, ಓಕೆ, ಆ ಸಬ್ಜೆಕ್ಟ್ ಬಿಡ್ತೀನಿ. ಸರಿ ಆಯ್ತು, ಆ ಸಬ್ಜೆಕ್ಟ್ ಬಿಡ್ತೀನಿ. ಆಯ್ತು, ಓಕೆ, ಹಲೋ, ಆಯ್ತು. ಆಯ್ತು, ಆ ಸಬ್ಜೆಕ್ಟ್ ಬಿಡ್ತೀನಿ. ಆಯಿತು, ನಮ್ಮ ಮೇಡಮ್ ಅವರು ಒಳ್ಳೆ ಕೆಲಸಗಳು ಮಾಡಿ ಇವತ್ತು
ಈ ಪುತ್ತಲೆಯನ್ನು ಬಂದ್ಬಿಟ್ಟು ವಿಮರ್ಶೆಯಾಗಿ ಮಾಡಬೇಕಂತ ಇವತ್ತು ತೀರ್ಮಾನ ಮಾಡಿದ್ದಾರೆ. ಇವತ್ತು ನಾವು ಪಕ್ಷ ಮರೆಯೋಣ, ಜಾತಿ ಮರೆಯೋಣ, ಅಂಬೇಡ್ಕರ್ ಒಬ್ಬರನ್ನ ನೆನೆಸೋಣ. ಅದಕ್ಕೋಸ್ಕರಾಗಿ ತುಂಬ ಅದ್ಭುತವಾಗಿ KGFನಲ್ಲಿ ಇದು ಅಂಬೇಡ್ಕರ್ ಅವ್ರಿಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವ ಕೊಟ್ಟು, ಎಷ್ಟು ಜನ ನಮ್ಮ ಇಲ್ಲಿ ಸೇರಿ ಅವ್ರ ಮೇಲೆ ಅಭಿಮಾನ ಇದ್ದಾರೋ ಅವರೆಲ್ಲ ಬಂದ್ಬಿಟ್ಟು ಸೇರಿ ಒಟ್ಟಿಗೆ ತುಂಬ ಚೆನ್ನಾಗಿ ಮಾಡಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡ್ತೀನಿ. ಒಬ್ಬೊಬ್ಬರು ಕಾರ್ಯಕ್ರಮ ಇದು ಗೌರ್ಮೆಂಟ್ ಕಾರ್ಯಕ್ರಮ ಅಲ್ಲ, ಮುನ್ಸಿಪಾಲ್ಟಿ ಕಾರ್ಯಕ್ರಮ ಅಲ್ಲ. ಪ್ರತಿಯೊಂದು ಜನನ KGFನಲ್ಲಿರೋ ಜನಗಳ ಇದು ಜಾತ್ರೆ ಥರ ಮಾಡಿ ಒಳ್ಳೆ ಇದು ಕಾರ್ಯಕ್ರಮ ಮಾಡಬೇಕು. ಅದೇ ರೀತಿಯಲ್ಲಿ ನಮ್ಮ ಮೇಡಮ್ ಅವರು ಬರೋರಿಗೆಲ್ಲ ಬಂದ್ಬಿಟ್ಟು ಸುಮಾರು ಒಂದು 5,000 ಜನಕ್ಕೆ ಊಟ ವ್ಯವಸ್ಥೆ ಅವ್ರು ಏನೇನು ವ್ಯವಸ್ಥೆ ಮಾಡಬೇಕಂತ ನಮ್ಮ ಮೇಡಮ್ ಹೇಳಿದ್ದಾರೆ. ಅದ್ರ ಪ್ರಕಾರ ಅವ್ರಿಗೆ ಯಾರು ಬರ್ತಾರೋ ಅವ್ರಿಗೆಲ್ಲ ಬಂದ್ಬಿಟ್ಟು ಏನೇನು ಸೌಕರ್ಯ ಮಾಡಬೇಕು ಅದೆಲ್ಲ ಬಂದ್ಬಿಟ್ಟು ನಮ್ಮ ಶಾಸಕರು ಮಾಡಿಕೊಡ್ತಾರೆ ಹಂಗಂತ ತಮಗೆ ಹೇಳಿ, ಇನ್ನೊಂದು ಮಾತನ್ನು ನಾನು ಮಾತಾಡೋಕ್ಕೆ ಅಲೋ ಮಾಡಬೇಕು. ಇವತ್ತು ನೀವು ಎತ್ತಿನ ಮಾತೆ ನಾನು ಎತ್ತೀನಿ. ಇವತ್ತು ಸುಮಾರು ವರ್ಷದಿಂದ ಅಂಬೇಡ್ಕರ್ ಪಾರ್ಕು ಉರ್ಗಂ ಸ್ಟೇಷನ್ ರೋಡ್ನಲ್ಲಿ ಏನಿದೆಯೋ ಅದಕ್ಕೆ ನಾನು ಮೇಡಮ್ ಹೈಕೋರ್ಟ್ನಲ್ಲಿ ಹೋಗಿ ಕಷ್ಟ ಬಿದ್ದು ಅದು ಸ್ಟೇ ತೊಗೊಂಡು ಬಂದು ಇವತ್ತು ಅದು ಮುಗಿಯೋ ಹಂತದಲ್ಲಿ ಇದೆ. ನಮ್ಮ ಮೇಡಮ್ ಆ ವಿಗ್ರಹ ಬಂದ್ಬಿಟ್ಟು ಅಲ್ಲಿ ನಮ್ಮ ಏನಿದೆ ಕೇಸ್ ಅದು ಆದಮೇಲೆ ನಾವು ಸ್ಟೇ ಎಲ್ಲ ಹೊಡೆದು ಎಲ್ಲ ಚೆನ್ನಾಗಿ ಆದಮೇಲೆ 50 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಆ ಪಾರ್ಕ್ನ ಚೆನ್ನಾಗಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಾವು ಮೇಡಮ್ ಸಿದ್ಧ, ಅದಕ್ಕೋಸ್ಕರವಾಗಿ ನಾವು ಹೋರಾಡ್ತಾ ಇದೆ ಅಂತ ಆ ವಿಷಯ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಿಮ್ಮ ಫ್ಯಾಮ್ಲಿ, ನಿಮ್ಮ ಸ್ವಂತ ಊರು ಎಲ್ಲರೂ ಸೇರಿ ನಮ್ಮ ಊರಿನಲ್ಲಿ ಅಂಬೇಡ್ಕರ್ಗೆ ಒಂದು ಗೌರವ ಯಾವ ಊರಿನಲ್ಲಿ ಕೊಡಬಾರ್ದು. ನಮ್ಮ ಸಂಘಟನೆಯವರು ಕೂಡ ಇದರಲ್ಲಿ ತುಂಬ ನೀವೆಲ್ಲ ಬಂದ್ಬಿಟ್ಟು ಇಂಟ್ರೆಸ್ಟ್ ತಗೊಂಡು ನಮ್ಮ ಜಾತ್ರೆ ಥರ ಇದು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನಾವೆಲ್ಲ ನೀಡಬೇಕಂತ ಕೋರ್ತಾ ನಮ್ಗೆ ಅವಕಾಶ ಕೊಟ್ಟ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವ ನಮ್ಮ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀಮತಿ ರೂಪಾ ಶಶಿಧರ್ ಮೇಡಮ್ ಅವ್ರಿಗೂ ಮತ್ತು ವೇದಿಕೆ ಮೇಲೆ ಇರುವ ಎಲ್ಲ ಅಧಿಕಾರಿಗಳಿಗೂ ನನ್ನ ನಮಸ್ಕಾರಗಳನ್ನ ಹೇಳ್ಕೊಂಡು, ಇವಾಗ ನೀವೆಲ್ಲ ಬಂದಿರೋದಕ್ಕೆ ತುಂಬ ಸಂತೋಷ ಆಗಿದೆ. ಮೇಡಮ್ಗೂ ಈ ಸ್ಟ್ಯಾಚ್ಯೂನ ಇನಾಗ್ರೇಟ್ ಮಾಡ್ತಾ ಇರೋದರಲ್ಲಿ ಫಸ್ಟು ನಮ್ಮ ಮೇಡಮ್ಮೇ ಇದು ಮಾಡಿರೋದು. ಅದಕ್ಕಾಗಿ ನಮ್ಮ ಪರವಾಗಿ ಮೇಡಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಒಬ್ಬೊಬ್ಬರು ಅವ್ರವ್ರ ಅಭಿಪ್ರಾಯವನ್ನು ಹೇಳಿದ್ದೀರಾ, ಅದನ್ನೆಲ್ಲ ಮೇಡಮ್ ಇದು ಮಾಡಿಕೊಂಡು ನಿಮಗೂ ಗೌರವ ಕೊಟ್ಟು ಆ ಸ್ಟ್ಯಾಚ್ಯೂನ ಇದು ಮಾಡ್ತಾ ಇದ್ದಾರೆ. ಅದು ಮತ್ತೆ ಇಲ್ಲದ ಇಲ್ಲಿ ಅಂಬೇಡ್ಕರ್ ಪಾರ್ಕ್ ಕೇಳಿದ್ದಾರೆ ನಮ್ಮ ಜ್ಯೋತಿ ಬಸ್ ಸರ್ ಅವರು. ಅದಕ್ಕೂ ಮೇಡಮ್ ಹೇಳ್ತಾ ಇದ್ದಾರೆ 1 ಕೋಟಿ ರಿಸರ್ವ್ ಇಟ್ಟಿದ್ದಾರೆ. 1 ಕೋಟಿ ಅದು ಕೇಸ್ ಮುಗಿದ ಮೇಲೆ ಅದನ್ನು ಆ ಪಾರ್ಕ್ನ ರೆನೋವೇಷನ್ ಮಾಡಿ ಮತ್ತು ಅದೆಲ್ಲ ಕೇಳಿದ್ದಾರೆ. ಅವ್ರಿಗೆಲ್ಲ ನಮ್ಮ ಮೇಡಮ್ ಇದು ಮಾಡಿ ಆ ಪಾರ್ಕ್ನ ಅತಿ ಶೀಘ್ರದಲ್ಲಿ ರಿನೋವೇಷನ್ ಮಾಡ್ತಾರಂತ ನಿಮಗೆಲ್ಲ ತಿಳಿಸ್ತೀವಿ. ಮತ್ತು ನಮ್ಮ ಮಣಿಕಂಠನ್ ಹೇಳಿರೋ ಪರವಾಗಿ ಈ ಸ್ಟ್ಯಾಚ್ಯೂವನ್ನು ನಮ್ಮ ಜನಪ್ರಿಯ ಶಾಸಕರೇ ಇಲ್ಲಿ ಉದ್ಘಾಟನೆ ಮಾಡಬೇಕೆ ಅಂತ ನಮ್ಮ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ವಿ. ಬಂದಿರೋರಿಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ಕೊಳ್ತೀನಿ. Every individual suggestion. We really appreciate your cooperation and respect. ಆಮೇಲೆ ಫಸ್ಟ್ ಚೆನ್ನಾಗಿದೆ ಆ ದಿನ ಕನ್ಫರ್ಮ್ ಮಾಡೀನಿ. ಎಲ್ಲ ವ್ಯಾಲ್ಯೂಬಲ್ ಸಜೆಷನ್ನ ಗೌರವವಾಗಿ ಸ್ವೀಕರಿಸಿ KGF ಘನತೆಗೆ ಗೌರವಕ್ಕೆ ಧಕ್ಕೆ ಬರದೇ ಇರೋಂಗೆ ಬಹಳ ಗೌರವವಾಗಿ ಪವಿತ್ರವಾಗಿ ಆ ಕಾರ್ಯಕ್ರಮನ ನಿಮ್ಮೆಲ್ಲರ ಸಾಕ್ಷಿಯಾಗಿ ಮಾಡೋಣ. ಹಿಂದೆ ಆದಾಗ
ನಾವು ಇರಲಿಲ್ಲ, ನೀವು ಇರಲಿಲ್ಲ ಬಹುಶಃ. ಈಗ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೀವಿ ಅಂತ ಕಾರ್ಯಕ್ರಮಕ್ಕೆ. ಅದು ಎಷ್ಟು ಅರ್ಥಪೂರ್ಣವಾಗಿರಬೇಕು, ಆ ಕಾರ್ಯಕ್ರಮನ ಅಷ್ಟು ಅರ್ಥಪೂರ್ಣವಾಗಿ, ಅಷ್ಟು ಗೌರವವಾಗಿ, ನಿಮ್ಮೆಲ್ಲ ಭಾವನೆಗಳಿಗೆ ಗೌರವ ಕೊಟ್ಟು ಅದನ್ನು ಬಹಳ ಜವಾಬ್ದಾರಿಯಿಂದ ಅರ್ಥಪೂರ್ಣವಾಗಿ ಆ ಕಾರ್ಯಕ್ರಮನ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ನೀವು ಕೊಟ್ಟಿರೋ ಎಲ್ಲ ಸಜೆಷನ್ನ, ವ್ಯಾಲಿಡ್ ಸಜೆಷನ್ನ ಕನ್ಸಿಡರ್ ಮಾಡ್ತೀವಿ. ಗೌರ್ಮೆಂಟ್ದು ಕೆಲವೊಂದು ಪ್ರೋಟೋಕಾಲ್ಸ್ ಜೊತೆ ಮಾತಾಡಿ ನಾವು ಇದನ್ನು ಆ ಡೇಟಲ್ಲಿ ಸೇಮ್ ಟೈಮಿಂಗ್ಸಿಂದ ಎಲ್ಲನೂ ಇನ್ಫಾರ್ಮ್ ಮಾಡಿ ನಿಮಗೆ ಪ್ರತಿಯೊಂದು ವಿಚಾರನೂ ನಾವು ಆ ದಿನ ಬರೋದಿನ ನಾವು ಯಾವ ಪಕ್ಷ, ನಾವು ಯಾರ ಜೊತೆ ಗುರುತಿಸ್ಕೊಂಡಿದ್ದೀವಿ, ನಮಗೆ ಅವ್ರು ಇಷ್ಟ ಆಗ್ತಾರಾ ಇಲ್ಲ ಎಲ್ಲ ಮರೆತು ನಾವು ಒಂದು ಇನ್ನೂ ವಿಶಾಲವಾಗಿರೋ ಮನಸ್ಸನ್ನು ಇಟ್ಕೊಂಡು ಆ ಕಾರ್ಯಕ್ರಮಕ್ಕೆ ಬೆಲೆ ಇರಬೇಕು, ಅರ್ಥ ಇರಬೇಕು, ಆ ರೀತಿ ಆ ಕಾರ್ಯಕ್ರಮನ ಮಾಡೋಣ. ನಿಮ್ಮೆಲ್ಲರೂ ಸಾಕ್ಷಿಯಾಗಿ ಪ್ರತಿಯೊಬ್ಬರ ಪ್ರೆಸೆನ್ಸ್ ಇದ್ರೇ ಆ ಕಾರ್ಯಕ್ರಮ ಮೀನಿಂಗ್ಫುಲ್ ಆಗಿರುತ್ತೆ. ನಿಮ್ಮೆಲ್ಲರ ಪ್ರೆಸೆನ್ಸ್ ಇದ್ದಾಗ ಅದು ಅರ್ಥಪೂರ್ಣವಾಗಿರುತ್ತೆ, ಗೌರವವಾಗಿರುತ್ತೆ. ಭಾಳ ಆ ಥರ ಒಂದು ವೇದಿಕೆಯನ್ನು ನಾವು ಸೃಷ್ಟಿ ಮಾಡಬೇಕಾಗತ್ತೆ, ನಾವು ಸೃಷ್ಟಿ ಮಾಡಬೇಕಾಗತ್ತೆ. ಅದಕ್ಕೆ ನೀವೆಲ್ಲ ಸಾಕ್ಷಿ ಆಗಬೇಕಾಗತ್ತೆ. ನಾನು ಖಂಡಿತ ನಿಮ್ಮನ್ನು ಗೌರವಿಸ್ತೀನಿ, ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡ್ತೀನಿ. ಜೈ ಭೀಮ್.